ಹಾಯ್ ಫ್ರೆಂಡ್ಸ್, ಒಂದು ಲೈಫ್ ಜರ್ನಿಯನ್ನ ನಾವು ಕವರ್ ಮಾಡೋದಕ್ಕೆ ಬಂದಿದೀವಿ. ಅವ್ರಿಗೂ ಪಾಪ ಏನೋ ಕಟ್ಟಪ್ಪ ಹಂಗೆ ಟಕ್ಲು ಏನೇನೋ ಕಮೆಂಟ್ಸ್ ಪಾಪ ಅವ್ರಿಗೆ. ಸ್ಕೂಲ್ಗೆ ಒಂದ್ ತಿಂಗಳು ಹೋಗೋದು, ಒಂದ್ ತಿಂಗಳು ಹೋಗ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಅಲ್ಲಿ ಮರಳು ಹಾಕಕ್ ಬರ್ತಾರೆ. ನಮ್ಮ ಯಜಮಾನ್ರು ಫಸ್ಟ್ ವೈಫ್ ಇದಾರೆ, ಅವ್ರು ಮದ್ವೆ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. 3 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟಿ ನಮ್ಗೆ ಡಿಪೋ ಹಾಕಿ ತಗೊಳಕ್ಕೂ ಯೋಗ್ಯತೆ ಇರ್ತಿಲ್ಲ. 4ನೇ ಮಗಳು 14ನೇ ದಿವಸ ನಮ್ಗೆ ನಿಕಾ ಆಯ್ತು. ಅಮ್ಮನ್ಗೆ ನಾವು 5 ಜನ ಮಕ್ಳು. ನನ್ ಮುಖ ಅವ್ರು ನೋಡುತ್ತಿಲ್ಲ, ಅವ್ರ ಮುಖ ನಾನ್ ನೋಡುತ್ತಿಲ್ಲ. ಕಂಟ್ರಿ ಕ್ಲಿನಿಕ್ ಅಂತ. ಬಟ್ ನಾನು ಆಟ ಆಡೋ ವಯಸ್ಸಲ್ಲಿ ನಾನು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ. ಮಕ್ಕಳಿಗೆ ಸಿಟ್ಟು ನನ್ ಮೇಲೆ. ನಾವ್ ನೇಮ್ ಮೀಡಿಯಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾವು ಕರ್ನಾಟಕದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ನ ಲೈಫ್ ಸ್ಟೋರಿಯನ್ನು ಇಲ್ಲಿ ತೋರಿಸುತ್ತೇವೆ. ಸೊ ನಮ್ಮ ಮೊದಲೇ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ರೇಷ್ಮಾ ಅವರು. ಸೊ ರೇಷ್ಮಾ ಅವರೇ, ಹಾಯ್, ನಮಸ್ಕಾರ. ನಿಮ್ ಮನೆಯಲ್ಲಿ ನಮ್ ಪಾಡ್ಕಾಸ್ಟ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲಾ ಕನ್ನಡ ಜನತೆಗೂ ನಮಸ್ಕಾರಗಳು. ಸೊ ರೇಷ್ಮಾ ಅವರೇ, ಸೊ ಇವಾಗ ನಾವು ಬಂದಿರೋ ಉದ್ದೇಶ ಏನಂದ್ರೆ, ಸೊ ನಿಮ್ ಒಂದು ಲೈಫ್ ಜರ್ನಿಯನ್ನ ನಾವು ಕವರ್ ಮಾಡೋದಕ್ಕೆ ಬಂದಿದೀವಿ. ಸೊ ನಿಮ್ ಬಾಲ್ಯ ಹೆಂಗಿತ್ತು ಅಂತ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಹೇಳಿ. ನಾನು ಒಂದ್ 5 ವರ್ಷ ಗಂಟ ನಂಗೆ ಮಕ್ಳಿಗಂದ್ರೆ ಜ್ಞಾನ ಅಷ್ಟಿರಲ್ಲ. 5 ವರ್ಷ 6 ವರ್ಷ 7 ವರ್ಷಗೆಲ್ಲ ಜ್ಞಾನ ಇರುತ್ತೆ. ಸ್ವಲ್ಪ ಸ್ವಲ್ಪ ನಾವು ಹಿಂಗ್ ಮಾಡ್ತಾ ಇದೀವಿ, ನಾವು ಹಂಗ್ ಮಾಡ್ತಾ ಇದೀವಿ, ನಾವು ಆಟ ಆಡ್ತಾ ಇದೀವಿ ಅಂತ. ಬಟ್ ನಾನು ಆಟ ಆಡೋ ವಯಸ್ಸಲ್ಲಿ ನಾನು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ. ಅಂದ್ರೆ ಬಟ್ಟೆ ವ್ಯಾಪಾರ ಅಂದ್ರೆ ನಮ್ದು ಸ್ವಲ್ಪ ಬಡತನ. ನಮ್ಮ ಅಮ್ಮನ್ಗೆ ನಾವು 5 ಜನ ಮಕ್ಳು. 5 ಜನ ಮಕ್ಳಲ್ಲಿ 4 ಜನ ಹೆಣ್ಮಕ್ಳು, ಒಬ್ಬ ಗಂಡ್ ಮಗು. ಎಲ್ಲರಿಗೂ ಮದ್ವೆ ಆಗಿದೆ. ಅದ್ರಲ್ಲಿ ನಮ್ ಲಾಸ್ಟ್ ತಂಗಿಗೆ ಮದ್ವೆ ಮಾಡಿದೀನಿ, ನಾನೇ ಮದ್ವೆ ಮಾಡಿದ್ದು. ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ನಾನು ಸ್ಕೂಲ್ 6ನೇ ಕ್ಲಾಸ್ ಓದಿದೀನಿ. ಸಂತೆಲೆಲ್ಲ ವ್ಯಾಪಾರ ಮಾಡ್ತಿದ್ವಿ. ಅಂದ್ರೆ ಸ್ಕೂಲ್ಗೆ ಒಂದ್ ತಿಂಗಳು ಹೋಗೋದು, ಒಂದ್ ತಿಂಗಳು ಹೋಗ್ತಿರ್ಲಿಲ್ಲ. ಆತರ ಸ್ಕೂಲ್ 6ನೇ ಕ್ಲಾಸ್ ಪಾಸ್ ಮಾಡ್ಬಿಟ್ಟಿದೀನಿ. ಅಲ್ಲೇ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಮ್ಮೂರು. ಅಲ್ಲಿಂದ ನಾನು 2000ಗೆ ಇಲ್ಲಿ ಬಂದ್ವಿ, ಬೆಂಗಳೂರಿಗೆ. 2000 ಬಂದ್ರಿ. ಇಲ್ಲಿ ನಾನು ಗಾರ್ಮೆಂಟ್ಸ್ ಅಲ್ಲಿ ಸೇರ್ಕೊಂಡೆ. ಆಮೇಲೆ ಒಂದ್ 4 ವರ್ಷ ಮಾಡಿದೆ. ಆಮೇಲೆ ನಮ್ಮ ಅಕ್ಕನ್ಗೆ ಅದೇ ಗಂಡಿನ ಕಡೆ ಬರೋದು ಹೋಗೋದು ಆತರ ಮಾಡ್ತಾ ಇದ್ವಿ. 4 ಜನ ಹೆಣ್ಮಕ್ಳಲ್ವಾ ನಾವು. ಅದ್ರಲ್ಲಿ ನೋಡೋರೆಲ್ಲ ನನ್ಗೆ ಸ್ವಲ್ಪ ಇಷ್ಟಪಡೋರು ಆತರ ಎಲ್ಲ ಮಾಡ್ತಾ ಇದ್ರು. ನಮ್ಮ ಮಕ್ಕಳಿಗೆ ಸಿಟ್ಟು ನನ್ ಮೇಲೆ. ಅದ್ರಿಂದ ಸ್ವಲ್ಪ ನನ್ಗೆ ನಾನೇ ಬೇಜಾರ್ ಮಾಡ್ಕೊಂಡು ನಮ್ಮ ಅಮ್ಮನ್ಗೆ ನಾನು ಹಾಸ್ಟೆಲ್ ಹೋಗ್ತೀನಮ್ಮ, ಹಾಸ್ಟೆಲ್ ಇರ್ತೀನಿ ಅಂತ ನನ್ಗೆ ಆಸೆ. ನಮ್ಮ ಮಕ್ಕಳು ಮದ್ವೆ ಆಗ್ಲಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ದಿವಸ ಹಂಗೆ ಕಿರಿಕಿರಿ ಮಾಡ್ಕೊಂಡು ನಾನು ಹಾಸ್ಟೆಲ್ ಹೋಗ್ಬಿಟ್ಟೆ. ನಮ್ಮಮ್ಮ ಅವರೆಲ್ಲ ಊರಿಗೆ ಹೋಗ್ಬಿಟ್ರು. ಅವಾಗ ನಾನು ಗಾರ್ಮೆಂಟ್ಸ್ ಹೋಗ್ತಾನೆ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ. ಸೊ ಏನ್ ವಯಸ್ಸು ನಿಮ್ದು ಅವಾಗ ಗಾರ್ಮೆಂಟ್ಸ್ ಕೆಲಸ ಮಾಡುವಾಗ? ಅವಾಗ 10 ವರ್ಷದಿಂದ 15 ವರ್ಷ ಗಂಟ ನನ್ಗೆ ಗಾರ್ಮೆಂಟ್ಸ್ ಕೆಲಸ 10 ವರ್ಷಕ್ಕೇನೆ ನೀವು ಗಾರ್ಮೆಂಟ್ಸ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. 10 ವರ್ಷದಿಂದ 15 ವರ್ಷ ಗಂಟ ನಾನು ಗಾರ್ಮೆಂಟ್ಸ್ ಕೆಲಸ ಮಾಡಿದ್ದೀನಿ. ಸೊ ನೀವು ಎಷ್ಟನೇ ಮಗು? ನಿಮ್ಮ 4ನೇ ಮಗು. 4ನೇ ಮಗು. ನನ್ಗಿಂತ ಒಬ್ಳು ಚಿಕ್ಕವಳಿದಲ್ಲ. ಹಂಗಂತ ಮಾಡಿ ನಾನು ಗಾರ್ಮೆಂಟ್ಸ್ ಕೆಲಸ ಮಾಡುವಾಗ ನಾನು ಹಾಸ್ಟೆಲ್ ಹೋಗುವಾಗ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ. ಹಾಸ್ಪಿಟಲ್ ಅಂದ್ರೆ ರಿಸೆಪ್ಷನ್, ಹೆಸರು ಬರೆಯೋದು, ಅದು ಟೋಕನ್ ಕೊಡೋದು, ಆತರ ಎಲ್ಲ ಕೆಲಸ ಮಾಡ್ತಿದ್ದೆ. ಯಾವ ಹಾಸ್ಪಿಟಲ್ ಮತ್ತೆ ಯಾವ ಏರಿಯಾ? ಕಂಠೀರವ ಕ್ಲಿನಿಕ್ ಅಂತ. ಕಂಠೀರವ ಕ್ಲಿನಿಕ್ ಅಂತ ರಾಜ್ಕುಮಾರ್ ಸಮಾಧಿ ಹತ್ರನೇ ಹಿಂದ್ಗಡೆ ಇದೆ, ಫಾರಂ ಹತ್ರ. ಆ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ ನಾನು. ಹಾಸ್ಟೆಲ್ ಇಂದ ಹಾಸ್ಪಿಟಲ್ ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು. ಅಂದ್ರೆ ನಂದು ಹಾಸ್ಟೆಲ್ ಬಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದ್ದು. ಕಂಠೀರವ ಕ್ಲಿನಿಕ್ ಬಂದ್ಬಿಟ್ಟು ಫಾರಂ ಹತ್ರ, ಕಂಠೀರವ ಸ್ಟುಡಿಯೋ ಹತ್ರ ಇತ್ತು. ಅಲ್ಲಿಂದ ಹೋಗೋದು ಬರೋದು ಮಾಡುತ್ತಿದ್ದೆ. ಅಂದ್ರೆ ನಮ್ಮ ಯಜಮಾನ್ರು ಅಲ್ಲಿ ಮರಳು ಹಾಕಕ್ ಬರ್ತಾ ಇದ್ರು. ಮರಳು ಅಂದ್ರೆ ಅದು ಹಾಸ್ಪಿಟಲ್ ಇನ್ನೂ ಕಟ್ತಾ ಇದ್ರು. ಕಟ್ಟುವಾಗ ಅವಾಗ ಮರಳು ಹಾಕ ಬಂದಿದ್ರು. ನನ್ ಮುಖ ಅವ್ರು ನೋಡುತ್ತಿಲ್ಲ, ಅವ್ರ ಮುಖ ನಾನ್ ನೋಡುತ್ತಿಲ್ಲ. ಬರೀ ಫೋನ್ ಅಂದ್ರೆ ನಂಬರ್ ಇತ್ತು ಅವ್ರತವ. ಡಾಕ್ಟರ್ ಹತ್ರ ಅಮೌಂಟ್ ಇಸ್ಕೊಳಕ್ಕೆ ಫೋನ್ ಮಾಡಿದ್ರು. ಅಲ್ಲಿಂದ ಪರಿಚಯ ಆಗಿದ್ ನಾವಿಬ್ರು. ಅಲ್ಲಿಂದ ಪರಿಚಯ ಆಗಿ ಅವರು ನಿಮ್ಮ ಆಸ್ಪತ್ರೆ ಕಟ್ಟುವಾಗ ಮರಳು ಹಾಕಕ್ ಬರ್ತಿದ್ರು. ಅವಾಗ ನಿಮ್ನ ನೋಡಿದ್ರು. ಹೌದು, ನನ್ ನೋಡಿಲ್ಲ. ಅವರು ನಂಬರ್ ಫೋನ್ ಮಾಡಿದ್ರು, ಅಮೌಂಟ್ ಬೇಕು ನಂಗೆ ಅಂತ. ಅವಾಗ ಹಾಸ್ಪಿಟಲ್ ಡಾಕ್ಟರ್ ಇತ್ತಿಲ್ಲ, ಸಾಯಂಕಾಲ ಫೋನ್ ಮಾಡಿ ಅಂತ ಹೇಳಿದೆ. ಅಂದ ಅವರು ಡಾಕ್ಟರ್ ಮಾತಾಡ್ತಾರೆ ಅಂತ ಸಲಾಮ್ ಅಲೈಕುಂ ಹೇಳಿದಲ್ಲ, ನಾನು ವಾಲೇಕುಂ ಸಲಾಮ್ ಅಂತ ಹೇಳಿದೆ. ಅವಾಗ ಅವರು ನಿಮ್ ವಾಯ್ಸ್ ಚೆನ್ನಾಗಿದೆ, ನೀವ್ ಎಲ್ಲಿರೋದು, ನೀವ್ ಕೆಲಸ ಮಾಡ್ತಾ ಇದೀರಾ, ಹೆಂಗೆ ಅಂತ ಎಲ್ಲ ಕೇಳಿದ್ರು. ನಾನು ಎಲ್ಲ ಹೇಳಿದೆ ಈ ತರ ಎಲ್ಲ ಅಂತ ಇಷ್ಟ ಹೇಳ್ಕೊಂಡಿದ್ರು. ಆಮೇಲೆ ನಿಮ್ ವಾಯ್ಸ್ ಚೆನ್ನಾಗಿದೆ, ಹೆಂಗೆ ಅಂದ್ರೆ ಆಗುತ್ತಾ ಹಂಗೆ ಮಾತಾಡ್ಕೊಂಡು 15 ದಿವಸ ಮಾತಾಡಿದ್ವಿ. 14ನೇ ದಿವಸ ನಮ್ಗೆ ನಿಕಾ ಆಯ್ತು. 16 ಜನಕ್ಕೆ ನೋಡಿದ್ ಒಂದೇ ಭೇಟಿಗೆನೆ ನಿಮ್ ಯಜಮಾನ್ರು ನಿಮ್ ಮೇಲೆ ಲವ್ ಮಾಡ್ಕೊಂಡ್ಬಿಟ್ರು? ನೋಡೇ ಇಲ್ಲ ನಾವು. ಒಂದೇ ಭೇಟಿಗೆ ನಮ್ಗೆ ಅಂದ್ರೆ ಫೋನಲ್ಲೇ ಲವ್. ಅಂದ್ರೆ ನೀವ್ ಹೆಂಗಿದ್ದೀರಾ ಅಂದ್ರೆ ನಾನ್ ಸುದೀಪ್ ಅನ್ನೋದವ್ರು, ನೀವ್ ಹೆಂಗಿದ್ದೀರಾ ಅಂದ್ರೆ ನಾನ್ ರಕ್ಷಿತಾ ಅನ್ನೋದು ನಾನು. ಹೀರೋ ನಾವ್ಬಿಟ್ಟು ನಾವು ನನ್ನ ಹಜ್ಜೋರು. ಬಟ್ ನಾನು ಅವ್ರು ಕೇಳಿಲ್ಲ, ನೀವು ಬ್ಯಾಕ್ ಗ್ರೌಂಡ್ ಹೆಂಗಿದೆ, ನೀವ್ ಹೆಂಗಿದ್ದೀರಾ, ನೀವ್ ಏನ್ ಕೆಲಸ ಮಾಡ್ತೀರಾ, ನಿಮ್ ಅಪ್ಪ ಅಮ್ಮ ಇದಾರೆ, ನಿಮ್ ಅಕ್ಕ ತಂಗಿರೋದಾರ, ನಿಮ್ ಮನೆ ಇದೆಯಾ, ಏನು ಕೇಳಿಲ್ಲ. ನಂಗೆ ಅದ್ರಲ್ಲಿ ಬೇಕಾಗಿಲ್ಲ. ನನ್ಗೆ ನಮ್ಮ ಯಜಮಾನ್ರು ಚೆನ್ನಾಗ್ ಮಾತಾಡ್ತಾರ, ಅಷ್ಟ್ ಬೇಕಾಗಿತ್ತು. ಫಸ್ಟ್ ಲವ್ ಅಂತಾರಲ್ಲ ಹಂಗೆ. ಅದು ಏನು ಗೊತ್ತಿಲ್ಲ ನಂಗೆ, ಇಂಗ್ಲಿಷ್ ಅಲ್ಲಿ ಬರಲ್ಲ. ಆತರ ಆಗಿ ಲವ್ ಆಗೋಯ್ತು.
ಆಮೇಲೆ ನಾನು ಫಸ್ಟ್ ಟೈಮ್ ಅವ್ರು ಬಂದಾಗ ನಾನು ಅವ್ರೇ ಅಂತ ಗೊತ್ತಿರಲಿಲ್ಲ, ನಂಗೆ ಸತಾಯಿಸಿ ಬಂದದ್ದು. ಆಮೇಲೆ ಬಂದ್ರು, ಮುಂದೆ ಬಂದ ತಕ್ಷಣ ನಾನು ಏನ್ ಮಾಡಿದೆ ಅಂದ್ರೆ, ನಮ್ಮ ಅಪ್ಪ ಹೆಡ್ ಆಫೀಸ್ ಕೆಲಸ ಮಾಡ್ತಾ ಇದ್ರು, ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಅಂತ. ಅಲ್ಲಿ ಕೆಲಸ ಮಾಡುವಾಗ ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋದೆ ನಾನು, ತೋರ್ಸ ನಾನು ಅಪ್ಪನ್ಗೆ ಅಂತ. ನಮ್ಮ ಅಪ್ಪನೂ ಇಷ್ಟಪಟ್ಟಿಲ್ಲ, ನಮ್ಮ ಅಂಕಲು ಇಷ್ಟಪಟ್ಟಿಲ್ಲ ಅವ್ರು ನೋಡಿ. ಅವ್ರಿಗೆ ಡೌಟ್ ಇವ್ರ ಮೇಲೆ, ರೌಡಿ ತರ ಕಾಣ್ತಾವನೆ, ಇವ್ನು ಸರಿ ಇಲ್ಲ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ನಾನು ನಮ್ಮ ಅಂಕಲ್ ಹೇಳಿದ್ರು, ನೀನು ಸೌದಿಗೆ ಹೋಗ್ಬಿಡು, ಟೈಲರಿಂಗ್ ಕೆಲಸ ಬರ್ತದೆ ನಂಗೆ. ಸೌದಿಲಿ ಜರ್ಕಿನ್ ಎಲ್ಲ ಹೊಲಿತಾರಂತೆ, ಡನಿಮ್ ಪೀಸು ಜರ್ಕಿನ್ ಎಲ್ಲ, ಅಲ್ಲಿ ಟೈಲರಿಂಗು ನಮ್ಮ ಅಂಕಲ್ ಇದ್ರು ಫಸ್ಟ್ ಅಲ್ಲಿ. ಅವತ್ತು ಹೋಗಿ ನೀನು ಕೆಲಸ ಮಾಡ್ಕೊ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಆಮೇಲೆ ಮದ್ವೆ ಆಗುವಂತೆ ಅಂತ ನಮ್ಮ ಅಂಕಲ್ ಹೇಳಿದ್ರು. ನನ್ಗೆ ಏನ್ ವಯಸ್ಸಾಗಿದೆ, 15 ವರ್ಷ ನಿಂಗೆ ಅಷ್ಟೇ, ಇನ್ನೊಂದ್ 3 ವರ್ಷ ನೀನ್ ಕೆಲಸ ಮಾಡ್ಕೊಂಡು ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಸೌದಿಗೆ ಹೋಗ್ಬಿಡು ಅಂದ್ರು ನನ್ಗೆ. ನಾನ್ ಬಂದು ನಮ್ಮ ಯಜಮಾನ್ ಹಂಗೆ ಹೇಳ್ದೆ, ರೀ ನಮ್ಮ ಅಂಕಲ್ ಅಂತ ಹೇಳಿದ್ರು, ಸೌದಿಗೆ ಹೋಗಿ ಕಳ್ಸಿಬಿಡ್ತೀನಿ, ನೀನು ಅಲ್ಲಿ ಇದ್ಬಿಡು ಅಂತ ಹೇಳ್ದೆ. ನಮ್ಮ ಯಜಮಾನ್ ಒಂದೇ ಒಂದ್ ಮಾತಲ್ಲಿ ನನ್ಗೆ, ನಿಮ್ಮನ್ನ ಯಾವತ್ತೇ ಸಮುದ್ರದಲ್ಲಿ ಅವು ಸಿಕ್ಕಿದ್ರುವೆ, ಕಲ್ಲಿನ ಹಿಂದೆನೂ ಅವು ಸಿಕ್ಕಿದ್ರುವೆ, ನಿಮ್ಗೆ ಎತ್ಕೊಂಡ್ ಬಂದು ನಾನು ನಿಕಾ ಮಾಡ್ಕೊತೀನಿ ಅಂದ್ರು. ಅದೊಂದ್ ಮಾತಿಗೆ ಆಹಾ ಗಂಡ್ಸೆ, ನಾನ್ ಇವ್ರಿಗೆ ಬಿಡಲ್ಲ ಕೈ, ನಾನ್ ಇವ್ರಿಗೆ ಮದ್ವೆ ಆಗ್ಬೇಕು. ಅವ್ರ ಮಾತು ಅಷ್ಟು ಚೆನ್ನಾಗಿ ಕಾಣಿಸ್ತು ನಂಗೆ, ಅಂದ್ರೆ ಮನ್ಸಿಗೆ ಟಚ್ ಆಯ್ತು ಆ ಮಾತು. ನಾನ್ ಇವ್ರ ಕೈ ಬಿಡ್ಬಿಡ್ದು ಅಂತ ಹೇಳ್ಬಿಟ್ಟು, ನಿಮ್ಗೆ ಮದ್ವೆ ಆಗದ್ ನಾನು ಅಂತ ಹೇಳಿ, ಅವತ್ ಮಾರ್ನಿಂಗ್ ಬೆಳಗ್ಗೆನೆ ಮನೆ ನೋಡಿದ್ವಿ. ವಸಂತಪುರ ಅಂತ ಇಲ್ಲಿ ಬಂದೆ ನಾನು, ಮಹಾಲಕ್ಷ್ಮಿ ಲೇಟಿಂದ ನಾನು ಬನಶಂಕರಿ ಬಂದೆ. ಅಲ್ಲಿ ಬಂದಾಗ ಎಲ್ಲಾ ಏರಿಯಾನು ಹುಡುಕಿದ್ವಿ, ಇಲಿಯಾಸ್ ನಗರ, ಫಯಾಜಾಬಾದ್, ಬನಶಂಕರಿ ಎಲ್ಲ ಹುಡುಕಿದ್ವಿ, ಮನೆ ಸಿಕ್ಕಿಲ್ಲ. ಆಮೇಲೆ ಉತ್ತರಳ್ಳಿ, ವಸಂತಪುರ ಹೋಗಿದ್ವಿ. ವಸಂತಪುರದಲ್ಲಿ ಒಂದು ಮನೆ ಸಿಕ್ತು ನಮ್ಗೆ, ಅಲ್ಲಿ ಬಾವಿ ಇದೆ, ಅಲ್ಲಿ ಅಜ್ಜಿ ಒಂದ್ ವಟಾರ ಇದೆ, ಅಜ್ಜಿ ವಟಾರ, ಅಲ್ಲಿ ವಟಾರದಲ್ಲಿ ಮನೆ ಸಿಕ್ತು ನಮ್ಗೆ. ಅಡ್ವಾನ್ಸ್ ಮಾಡಿ ಅಲ್ಲಿಂದ ಜಾಮಿಯಾ ಮಸ್ಜಿದಿಂದ ಒಬ್ರಿಗೆ ಹಜರತ್ ಕರ್ಕೊಂಡ್ಬಂತು. ಅವ್ರ ಕಡೆ ಒಂದು 2 ಜನ, ನನ್ ಕಡೆ ಒಂದ್ 4 ಜನ ಫ್ರೆಂಡ್ಸ್, ನನ್ಗೆ ಹಾಸ್ಟೆಲ್ ಫ್ರೆಂಡ್ಸ್. ಅವರು ಫ್ಯಾಮಿಲಿ ಯಾರು ಇಲ್ಲ, ಅವ್ರ ಅಪ್ಪ ಅಮ್ಮನೂ ಇಲ್ಲ, ನಮ್ಮ ಅಪ್ಪ ಅಮ್ಮನೂ ಇಲ್ಲ. ಇವಾಗ ನೀವ್ ಹೇಳಿದ್ರಿ ನಿಮ್ಮ ಫಾದರ್ ಕೂಡ ಒಪ್ಲಿಲ್ಲ, ಮತ್ತೆ ನಿಮ್ ಅಂಕಲ್ ಕೂಡ ಒಪ್ಲಿಲ್ಲ. ಸೊ ಮತ್ತೆ ಹೆಂಗೆ ಮ್ಯಾರೇಜ್ಗೆ ವರೆಗೂ ಹೋಯ್ತು? ಅದೇ ಹೇಳಲ್ವಾ, ಮಿಯಾ ಬಿಬಿ ರಾಜಿ ಕ್ಯಾ ಕರೇಗಾ ಖಾಜಿ ಅಂತ. ಹಂಗೆ ನಾವಿಬ್ರು ಇಷ್ಟಪಟ್ಮೇಲೆ ನಮ್ಗೆ ಯಾರ್ ಬೇಕು? ಅವರು ನನ್ಗೆ ನೋಡ್ಕೋತಾರೆ ಅಷ್ಟೇ. 20 ವರ್ಷ ಅಪ್ಪ ಅಮ್ಮ ಸಾಕ್ತಾರೆ, 100 ವರ್ಷ ನೋಡ್ಕೊಳ್ಳೋದು ಗಂಡನೇ. ಅದಕ್ಕೋಸ್ಕರ ನನ್ ಗಂಡ ಬೇಕು, ನನ್ಗೆ ಬಾಯ್ ಫ್ರೆಂಡ್ ಇವ್ರು ಇಷ್ಟ ಆದ್ರು ನನ್ಗೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಬಂದೆ. ಹಾಸ್ಟೆಲ್ ಬಿಟ್ಟು ಮನೆ ನೋಡಿ ಅಡ್ವಾನ್ಸ್ ಮಾಡಿ ಹಾಸ್ಟೆಲ್ ಬಿಟ್ಟು ನಾನು ಮನೆಗೆ ಬಂದೆ. ಆ ಮನೆ ತಗೊಂಡಾದ್ಮೇಲೆ ಅಲ್ಲೇ ಅದೇ ಮನೇಲಿ ನಿಕಾದ್ವಿ ನಾವು. ಜಾಮಿಯಾ ಮಸ್ಜಿದಿಂದ ಹಜರತ್ ಕರ್ಕೊಂಡ್ಬಂದು, ನನ್ ಕಡೆ ನನ್ನ ಫ್ರೆಂಡ್ ಹಾಸ್ಟೆಲ್ ಇದ್ರಲ್ಲ, ಆ ಫ್ರೆಂಡ್ 4 ಜನ ಬಂದ್ರು, ಇವ್ರ ಕಡೆಯಿಂದ 4 ಜನ ಬಂದ್ರು. ಮದ್ವೆ ಆದ್ವಿ, ಸೀದಾ ಶಿವಾಜಿನಗರ ತಾಜ್ ಹೋಟ್ಲಿಗೆ ಹೋದ್ವಿ, ತಿಂದ್ವಿ, ಉಣ್ವಿ, ಎಲ್ಲ ಬಂದ್ವಿ. ಆಮೇಲೆ ಮನೇಲೆ ನಾನು ನಮ್ದೇನು ಸಂಸಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವಾಗ ಒಪ್ಕೊಂಡ್ರು ನಿಮ್ ಪೇರೆಂಟ್ಸ್ ನಿಮ್ಮ ಹಸ್ಬೆಂಡ್ಗೆ? ನಂಗೆ 7 ತಿಂಗಳು ಪ್ರೆಗ್ನೆಂಟ್ ನಾನು. ಅವಾಗ ನಂಗೆ ಗೊತ್ತಾಯ್ತು ಮದ್ವೆ ಆಗಿದೆ ನನ್ಗೆ, ನಾನೇ ಹೇಳಿದೆ. ಆಮೇಲೆ ನಮ್ಮ ಅತ್ತೆ ಮಾವ 3 ತಿಂಗಳಿಗೆ ಬಂದ್ಬಿಟ್ರು. ಅಂದ್ರೆ ನನ್ಗೆ ನಾನ್ ಪ್ರೆಗ್ನೆಂಟ್ ಇದ್ದೆ 3 ತಿಂಗಳಿಗೆ, ಅವಾಗ್ಲೂ ನಮ್ಮ ಅತ್ತೆ ಮಾವ ಬಂದ್ರು. ಮಾಡ್ಕೊಂಡ್ರು. ನಮ್ಮ ಅಮ್ಮನ್ ರಿಯಾಕ್ಷನ್ ಅಲ್ಲ, ನನ್ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಬಟ್ ನನ್ ಗೊತ್ತಿರ್ಲಿಲ್ಲ ನಮ್ಮ ಯಜಮಾನ್ರು ಫಸ್ಟೇ ವೈಫ್ ಇದಾರೆ, ಅವ್ರು ಮದ್ವೆ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಹೇಳಿಲ್ಲ, ಅಂದ್ರೆ ಹೇಳಿದ್ರೆ ಎಲ್ಲಿ ನನ್ನ ಹೆಂಡತಿ ನನ್ಗೆ ಬಿಟ್ಟೋಗ್ಬಿಡ್ತಾಳೋ ಅಂತ ಅವ್ರಿಗೆ ಭಯ. ಬಟ್ ನನ್ಗೆ ಆತರ ಇಲ್ಲ, ಇಷ್ಟ ಇತ್ತಿಲ್ಲ ನನ್ಗೆ. ಅವ್ರು ಹೇಳಿದ ತಕ್ಷಣ ನನ್ಗೆ ಒಂಥರ ಭಾಳ ಆಗೋಯ್ತು ಭೂಮಿ, ಅದ್ರೊಳಗೆ ನಾನು ಊತಗುಟ್ಟೆ ನಾನು ಸತ್ತೋದೆ ಅಂತ ಆತರ ತಿಳ್ಕೊಂಡೆ. ಬಟ್ ನನ್ಗೆ ಏನು ಆತರ ಗೊತ್ತಿರ್ಲಿಲ್ಲ, ಜೀವನ ಅಂದ್ರೆ ಮದುವೆ ಆದ್ಮೇಲೆ ಯಾವಾಗ ಗೊತ್ತಾಯ್ತು ನಿಮ್ಗೆ ಈ ತರ ಸೆಕೆಂಡ್? ನಾನು ಪ್ರೆಗ್ನೆಂಟ್ 2 ತಿಂಗಳು 2.5 ತಿಂಗಳು ನಡೀತಿದ್ದು ನನ್ಗೆ. ಅವಾಗ ಅವ್ರ ಕಡೆಯಿಂದಾನೇ, ಅವ್ರ ಫ್ಯಾಮಿಲಿನೇ, ಅವ್ರ ಮಾಮಿ ಅಂತ ಹೇಳ್ಬಿಟ್ಟು ಒಬ್ರು ಬಂದಿದ್ರು ನನ್ ನೋಡಕ್ಕೆ. ಅವಾಗ ಅವ್ರು ಹೇಳಿದ್ದು, ಯಾಕೆ ನಿನ್ ಜೀವನ ಹಾಳು ಮಾಡ್ಕೊಂಡೆ, ಅವ್ರು ಫಸ್ಟೇ ಮದ್ವೆ ಆಗಿ 10 ವರ್ಷ ಅವ್ರಿಗೆ, ನಿನ್ಗೆ ಯಾಕೆ ಮದ್ವೆ ಆದ್ರು, ಅವ್ರು ಚೆನ್ನಾಗಿದ್ರಲ್ಲ, ಅವರು ಇದು ಹೇಳಿದ್ರು ನನ್ಗೆ. ಬಟ್ ಅವ್ರಿಗೆ ದೊಡ್ಡ ವಯಸ್ಸಿಗೆ ಮಕ್ಳಿಲ್ಲ ಅಂತ ಹೇಳಿಲ್ಲ ನನ್ಗೆ ಅವ್ರ ಮಾಮಿ ಅವರು. ಆಮೇಲೆ ನಾನು ತುಂಬಾ ಜಗಳ ಮಾಡಿದೆ ನಮ್ಮ ಯಜಮಾನ್ರ ಹತ್ರ, ನೀವು ಅವ್ರು ಬಿಟ್ಟು ನನ್ಗೆ ಯಾಕೆ ಮದ್ವೆ ಆದ್ರಿ, ನನ್ಗೆ ಇಷ್ಟ ಇಲ್ಲ ಆತರ ಇಲ್ಲ, ನೀನ್ ಹೇಳ್ಬೇಕಾಯ್ತು ನನ್ ಮದ್ವೆ ಆಗಿದೆ ಅಂತ ಹೇಳಿಕ್ಕೆ ಅವ್ರು ಹೇಳಿದ್ರು, ನನ್ ದೊಡ್ಡ ವಯಸ್ಸಿಗೆ ಮಕ್ಳಿಲ್ಲ, ಅದಕ್ಕೆ ನಾನು ಇವಾಗ ಹೆಂಡತಿ ಇದಾರೆ ಅಂದ್ರೆ ನೀವು ಒಪ್ತಿರ್ಲಿಲ್ಲ, ಮದ್ವೆ ಆದ್ಮೇಲೆ ಹೇಳೋಣ ಅಂತಾನೆ ಅದೇ ಸ್ಟೋರಿ ನನ್ಗೆ ಹೇಳ್ತಾ ಇದ್ರು, ಅವ್ರ ಸ್ಟೋರಿ ನನ್ಗೆ ಹೇಳ್ತಾ ಇದ್ರು. ಬಟ್ ಅವ್ರ ಸ್ಟೋರಿನೇ ಗೊತ್ತಿರ್ಲಿಲ್ಲ ನನ್ಗೆ. ಆಮೇಲೆ ಹೇಳ್ತಾ ಇದ್ರು, ನಾನ್ ಸತ್ರು ನಿನ್ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ರು. ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ. ಅವರು ಒಪ್ಪಿದ್ರು, ದೊಡ್ಡ ವೈಫ್ ಒಪ್ಪಿದ್ರು. ಬಟ್ ಇವತ್ತು ಗಂಟ ನಾವು ಮದ್ವೆ ಆಗಿ 18 ವರ್ಷ ಆಯ್ತು, ಅವ್ರ ಮುಖ ನಾನ್ ನೋಡಿಲ್ಲ, ನನ್ ಮುಖ ಅವ್ರು ನೋಡಿಲ್ಲ. ಇವತ್ತಿಗೂ ಜೊತೆಗೆ ನೋಡಿಲ್ಲ, ಮಾತಾಡಿದ್ದೀರಾ ಫೋನ್ ನಲ್ಲಿ? ಇಲ್ಲ. ಇವತ್ತಿಗೂ ಅವ್ರ ಜೊತೆ ಇದಾರ ಅವರು? ಇಲ್ಲ, ನನ್ ಜೊತೆನೆ. ನಿಮ್ಮ ಹಸ್ಬೆಂಡ್ ನನ್ ಜೊತೆನೆ, ನಿಮ್ ಜೊತೆ? ಅವ್ರ ಜೊತೆ ಇಲ್ಲ? ಅವ್ರ ಜೊತೆ ಇಲ್ಲ. 18 ವರ್ಷ ಆಯ್ತು ಅವ್ರು ಬಿಟ್ಟಿ. ಅಂದ್ರೆ ಅವ್ರ ಫಸ್ಟ್ ವೈಫ್ ಮಲ್ವಳ್ಳಿ ಇದಾರೆ, ಅವ್ರು ಅಮ್ಮ ಹತ್ರ ಇದಾರೆ. ಬಟ್ ಅವ್ರು ನನ್ ನೋಡೋರೆ,
ಒಂದೇ ಏರಿಯಾದಲ್ಲಿ ಇದ್ವಿ. ಎಲ್ಲಾ ಅಲ್ಲಿ ಊರರೆಲ್ಲ ಹೇಳ್ತಾ ಇದ್ರು ನಿಮ್ ಸೌತಿ ಅಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಅಂತ. ಬಟ್ ನಾನು ಸುಳ್ಳು ಅಂತ ಹೋಗ್ತಿದ್ದೆ, ಅವ್ರಿಗೆ ಹೇಳ್ತಿದ್ದೆ ಸುಳ್ಳು ಇದು, ಅವ್ರು ಎಲ್ಲೋ ಮಳವಳ್ಳಿ ಇರೋದು ಹಂಗೆ ಹಿಂಗೆ ಅಂತಾನೆ ಹೇಳ್ತಿದ್ದೆ. ಬಟ್ ನಾನು ಇದ್ ಮಾಡಿಲ್ಲ. ಇವತ್ತು ಅವ್ರು ಹೇಳ್ತಾರೆ ನಾನು ಅಲ್ಲಿದ್ದೆ ಅಂತ ಹೇಳ್ಬಿಟ್ಟು ನಮ್ ನೆಂಟ್ರೆಲ್ಲ ಹೇಳ್ತಾರೆ, ಅವ್ರ ಮುಂದೆನೆ ಇದ್ರು ನಿನ್ಗೆ ಗೊತ್ತಿಲ್ಲ ಅಂತ. ಆತರ ಮದ್ವೆ ಆದ್ಮೇಲೆ ಲೈಫ್ ಹೆಂಗ್ ಸ್ಟಾರ್ಟ್ ಆಯ್ತು, ರೆಸ್ಪಾನ್ಸಿಬಿಲಿಟಿ ಅದೇ ಮದ್ವೆ ಆಯ್ತು, ಒಪ್ಕೊಂಡು ಆಯ್ತು. 15 ದಿವಸಕ್ಕೆ ಮದ್ವೆ ಆದ್ವಿ, ಚೆನ್ನಾಗಿದ್ವಿ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ವಿ. ಒಂದ್ ಮಗು ಗಂಟ ತುಂಬಾ ಚೆನ್ನಾಗಿದ್ವಿ ನಾವು. ಅವರು ಮರಳು ಕೆಲಸ ಮಾಡ್ತಾ ಇದ್ರು, ಮರಳು ಸೇಲ್ ಮಾಡೋ ಕೆಲಸ ಮಾಡ್ತಾ ಇದ್ರು. ಒಂದ್ ವರ್ಷಕ್ಕೆನೆ ನಾನ್ ಮದ್ವೆ ಆಗೋ 1 ವರ್ಷಕ್ಕೆನೆ ಮರಳು ಸೇಲ್ ಮಾಡ್ಬೇಡ್ದು ಅಂತ ಗೌರ್ಮೆಂಟ್ ಆರ್ಡರ್ ಬಂತು. ಆ ಕೆಲಸ ಬಿಟ್ಟಾದ್ಮೇಲೆ ನಮ್ ಮನೇಲಿ ಅನ್ನಕ್ಕೂ ತುಂಬಾ ಕಷ್ಟ ಬಂತು. ತುಂಬಾ ಕಷ್ಟ ಬಂತು ಅಂದ್ರೂ 2ನೇ ಪ್ರೆಗ್ನೆಂಟ್ ನಾನು, ನನ್ನ ಮಗಳು ಟೈಮಲ್ಲಿ ನಮ್ಗೆ ಒಂದ್ ಕಾಲದಲ್ಲಿ ತಿನ್ನಕ್ ಅನ್ನ ಇತ್ತಿಲ್ಲ, ಅಷ್ಟು ಕಷ್ಟ. ಅಳ್ಸಿರೋ ಅನ್ನ ನಾನು ಕೀಚ್ಬಿಟ್ಟು ಈ ತರ ತಿಂತಾ ಇದ್ರೆ ನಮ್ಮ ಅತ್ತೆ ಈ ತರ ಕುತ್ಕೊಳ್ಳೋದು ಬಾಯಿ ಮುಚ್ಕೊಂಡು, ಅಂದ್ರೆ ಸ್ಮೆಲ್ಲು ಅನ್ನದಲ್ಲಿ. ನಾನು ಆತರ ಕೀಚ್ಕೊಂಡು ತಿಂತೆ, ಯಾಕಂದ್ರೆ ನಂಗೆ ಡಬಲ್ ಜೀವ. ನಾನು ಹೊಟ್ಟೆ ಒಳಗಡೆ ಇದೆ, ನನ್ನ ಪಾಪು ನನ್ಗೆ ತಿನ್ಬೇಕು ಅನ್ಸುದು. ನಮಗೆ ಅನ್ನ ಇಲ್ಲ. ಆಮೇಲೆ ಇದು ಶಿಶುವಾರಿಂದ ಹಸಿಟ್ಕೊಡೋರು, ಸತ್ತು ಕಟ ಅಂತ ಹೇಳೋದು, ಅಂಗನವಾಡಿ ಕೊಡೋರು. ಅದನ್ನ ಏನ್ ಮಾಡ್ತಿದೆ ಅಂದ್ರೆ ನೀರಲ್ಲಿ ಹಾಕಿ ಕಲ್ಸ್ಕೊಂಡು ಉಂಡೆ ಮಾಡ್ಕೊಂಡು ತಿಂತಾ ಇದೆ. ಅನ್ನ ಇಲ್ಲ ನಮ್ಗೆ. ಒಂದು 3 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟಿ ನಮ್ಗೆ ಡಿಪೋ ಹಾಕಿ ತಗೊಳಕ್ಕೂ ಯೋಗ್ಯತೆ ಇರ್ತಿಲ್ಲ, ಅಷ್ಟು ಕಷ್ಟ ನಮ್ಗೆ. ಕೆಲ್ಸ ಹೋಯ್ತು ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರು ದುಡಿಯೋದು, ನಮ್ಮ ಮಾವನು ದುಡಿತಿಲ್ಲ ಅವಾಗ. ನಮ್ಮ ಅತ್ತೆ ನಮ್ಮ ಮಾವ ನನ್ಗೆ ಸಾಕ್ಬೇಕಲ್ಲ, 4-5 ಜನ ನಾವು ಸಾಕ್ಬೇಕಲ್ಲ. ಕೆಲ್ಸ ಇಲ್ಲ ಅವ್ರಿಗೆ, ಕಷ್ಟ, ತುಂಬಾ ಕಷ್ಟ. ಆಮೇಲೆ ಸ್ವಲ್ಪ ದಿವಸ ಅದು ಇದೂನು ಬಂದ್ಬಿಡ್ತು, ಅಂದ್ರೆ ಚಿಕನ್ ಗುನ್ಯಾ ಅಂತ ಒಂದು ಕಾಯಿಲೆ ಬಂತು. ಆ ಚಿಕನ್ ಗುನ್ಯಾ ನನ್ಗೆ ನನ್ನ ಪ್ರೆಗ್ನೆಂಟ್ ಅಲ್ಲಿ ಅಟ್ಯಾಕ್ ಆಯ್ತು. ಇನ್ನು ಜಾಸ್ತಿ ನನ್ಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಕ್ಕೂ 10 ರೂಪಾಯಿ 20 ರೂಪಾಯಿ ತಿಲ್ಲ ನನ್ಗೆ. ಅಕ್ಕಪಕ್ಕ ಮನೆಯವರು ತುಂಬಾ ಸಪೋರ್ಟ್ ಮಾಡಾರೆ. ಇವತ್ತಿಗೂ ನಾನು ಅವ್ರ ಋಣ ನಾನು ಮರೆಯಲ್ಲ. ಅಂದ್ರೆ ನಾವು ಕರ್ನಾಟಕ ಅಂದ್ರೆ ಕನ್ನಡ ಜನದ ಇದ್ರಲ್ಲಿ ಒಟಾರದಲ್ಲೇ ಇದ್ದಿದ್ದು, ಯಾರು ಮುಸ್ಲಿಮ್ಸ್ ಇಲ್ಲ ಅಲ್ಲಿ, ಕನ್ನಡ ಜನನೇ ಏರಿಯಾದಲ್ಲಿ ಇದ್ರು. ಅಲ್ಲಿ ಎಲ್ಲರೂ ಸಪೋರ್ಟಿಂಗ್ ಮಾಡಿದ ನಂಗೆ. ನಾನು ಅನ್ನ ತಿಂತಿರ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಮನೆಯವರು ಬಂದು ಬರ್ಸಿ ಬಾಯಲ್ಲಿ ತುರ್ಕೋರು, ತಿನ್ನಿ ತಿನ್ನಿ ನೀವು ಅಂತ. ಏನಾರು ಹಬ್ಬ ಮಾಡಿದ್ರೆ ನನ್ಗೆ ಮಡ್ಲು ತುಂಬೋದು, ಅದೆಲ್ಲ ಮಾಡ್ತಾ ಇರುವಾಗ ನಂಗೆ ತುಂಬಾ ಜ್ಞಾಪನ ಇದೆ. ನಾನು ಮರೆಯಲ್ಲ ಅದು, ಆ ಕಾಲ ನಾನು ಮರೆಯಲ್ಲ, ಆ ದಿನಗಳು ಮರೆಯಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನಕ್ಕೆ. ಆತರ ಕಷ್ಟಪಟ್ಟಿ ಆಮೇಲೆ ನಮ್ಮ ಅಮ್ಮ ಬಂದಿದ್ ಕರ್ಕೊಂಡು ಹೋದ್ರು. ಅಲ್ಲ ಇಲ್ಲೇ ಇದ್ರು. ನನ್ಗೆ 2 ಡೆಲಿವರಿ ಮಾಡಿದ್ದು ನಮ್ಮ ಅಮ್ಮನೇ. ಚಿಕ್ಕಬಾಣಾವರದಲ್ಲಿ ಇದ್ರು, ಚಿಕ್ಕಬಾಣಾವರ ಇದು ನೆಲ್ಮಂಗ್ಲ ಅಲ್ಲಿದ್ರು ನಮ್ಮಮ್ಮ. ಅವಾಗ ನಮ್ಮ ಅಕ್ಕನೂ ನಮ್ಮ ಅಣ್ಣ ಬಂದು ನನಗೆ ಕರ್ಕೊಂಡು ಹೋದ್ರು ಡೆಲಿವರಿ ಟೈಮಲ್ಲಿ. ಅಲ್ಲಿ ಹೋದ್ವಿ. ಅಲ್ಲಿ ನಮ್ಮ ಅಮ್ಮ ಮನೇನೂ ಬಡತನನೇ. ಅಂದ್ರೆ ನಮ್ಮ ಅಕ್ಕ ಚಿಕ್ಕಕ್ಕ ಎಲ್ಲ, ನಮ್ಮ ಇನ್ನೊಬ್ಳು ಅಕ್ಕ ಮದ್ವೆನೇ ಆಗಿದ್ದಿಲ್ಲ. ನನ್ಗೆ 2 ಮಕ್ಳು ಇದ್ರುವೆ, ಅವ್ಳು ಇನ್ನೂ ಮದ್ವೆ ಆಗಿರ್ಲಿಲ್ಲ ನಮ್ಮ ಅಕ್ಕ. ಆಮೇಲೆ ಅವಳು, ಆಮೇಲೆ ನನ್ನ ತಂಗಿ ಎಲ್ಲ ಗಾರ್ಮೆಂಟ್ಸ್ ಹೋಗ್ತಾ ಇದ್ರು. ಅದು ಕಷ್ಟ ನಂಗೆ ನೋಡಕ್ ಆಗ್ತಿಲ್ಲ. ಅದನ್ನ ಹೆಂಗಾದ್ರೂ ಮಾಡಿ ನಾನು ಗಾರ್ಮೆಂಟ್ಸ್ ಹೋಗ್ದಂಗ್ ಮಾಡೋಣ ನಾನು ಅಪ್ಪ ಅಮ್ಮಂಗೆ ಅಂತ ನನ್ ಹಂಗೆ ಹಠ. ಬಡತನ ನಮ್ಗೆ. ಆಮೇಲೆ ಡೆಲಿವರಿ ಆಯ್ತು. ಇವಳ ಟೈಮಲ್ಲಿ ಹಾಸ್ಪಿಟಲ್ ನಾನು ತುಂಬಾ ಅನ್ನಕ್ಕೋಸ್ಕರ, ಅಯ್ಯೋ ಹಾಸ್ಪಿಟಲ್ ಕೊಡ್ತಾರೇನೋ, ತಟ್ಟೆ ಇಟ್ಕೊಂಡು ಕುತ್ಕೊಳ್ಳೋದು. ನಮ್ಮಮ್ಮ ಬಂದ ತಕ್ಷಣ ಹಾಸ್ಪಿಟಲ್ ಕೊಡ್ತಾ ಇದ್ರು ವಾಣಿವಿಲಾಸಲ್ಲಿ. ಇಬ್ರು ವಾಣಿವಿಲಾಸಲ್ಲಿ ಆಗಿರೋದು ಸಿಸೇರಿಯನ್ನಿಂದ. ತುಂಬಾ ಕಷ್ಟ ಆಯ್ತು ನನ್ಗೆ. ಆತರ ಕಷ್ಟ ಜೀವನ ಮಾಡ್ಕೊಂಡು ಅಂದ ಬರ್ತಾ 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 ನಾನು ಗಾರ್ಮೆಂಟ್ಸ್ ಹೋದೆ. ಮಗು ಆದ್ಮೇಲೆ 2ನೇ ಮಗು ಆದ್ಮೇಲೆ ಗಾರ್ಮೆಂಟ್ಸ್ ಹೋದೆ. ಆಮೇಲೆ ಬತ್ತಿ ಉಚ್ತಾ ಇದ್ರು ನಮ್ಮ ಅತ್ತೆ, ಅವ್ರ ಜೊತೆ ನಾನು ಬತ್ತಿ ಉಚ್ಚ ಕೊಡ್ತಿರ್ಲಿಲ್ಲ. ಏನಾದ್ರು 500 ಬತ್ತಿ ಉಚ್ಚಿದ್ರೆ 10 ರೂಪಾಯಿ ಬರುತ್ತೆ ಅಂತ ಹೇಳಿ ಉಚ್ತಾ ಇದೆ. ಆಮೇಲೆ ಬತ್ತಿ ಪ್ಯಾಕಿಂಗ್ ಮಾಡ್ತಿದ್ದೆ, ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮ ಅತ್ತೆನೂ ಹೋಗ್ತಾ ಇದ್ರು ಮನೆ ಕೆಲ್ಸಕ್ಕೆ. ಅದ್ರಿಂದ ಬರ್ತಾ 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 ಬ್ಯೂಟಿ ಪಾರ್ಲರ್ ಕೆಲಸ ಕಲ್ತ್ಕೊಂಡೆ. ಅಲ್ಲಿ ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಮುಂದೆ ಬರ್ತಾ 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 ಶೂಟಿಂಗ್ ಅಲ್ಲಿ ಯಾರೋ ಈ ತರ ನೋಡ್ಕೊಂಡು ನನ್ಗೆ ಮೇಡಮ್ ಶೂಟಿಂಗ್ ಕರ್ಕೊಂಡು ಹೋದ್ರು, ಟಚ್ ಅಪ್ ಮಾಡುವಂತ ಬಾ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಶೂಟಿಂಗ್ ಅಲ್ಲಿ ಟಚ್ ಅಪ್ ಮಾಡ್ತಾ ಇದ್ದೆ. ಮೇಕಪ್ ಟಚ್ ಅಪ್ ಮಾಡ್ತಿದ್ದೆ, ಟಚ್ ಅಪ್ ಗರ್ಲ್. ಅಲ್ಲಿಂದ ಟಚ್ ಅಪ್ ಮಾಡ್ತಾ ಮಾಡ್ತಾ ಶೂಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಚಿಕ್ಕ ಪುಟ್ಟ ರೋಲ್ಸ್ ಬಂದ್ರು, ಅದನ್ನು ಮಾಡ್ತಾ ಇದ್ದೆ. ಆಮೇಲೆ ಕಿನ್ನರಿ ಸೀರಿಯಲ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಅದ್ರಲ್ಲೂ ಕೆಲಸ ಮಾಡಿದೆ, ಕಲರ್ಸ್ ಕನ್ನಡದಲ್ಲಿ. ಭೂಮಿಕಾ ಅವ್ರಿಗೆ ನಾನು ಮೆಹಂದಿ ಬಿಡ್ಸೋದೊಂದು ವಿಲನ್ ಕ್ಯಾರೆಕ್ಟರ್ ಮಾಡ್ದೆ. ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಹಂಗೇನೆ ಜೀವನ ಹೋಯ್ತು. ಆಮೇಲೆ ಟಿಕ್ ಟಾಕ್ ಅಂತ ಬಂತು ಒಂದು. ಆ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಮಾಡ್ತಾ ಇದೆ. ಟಿಕ್ ಟಾಕ್ ಮಾಡುವಾಗ ತುಂಬಾ ಎಂಜಾಯ್ಮೆಂಟ್ ನನ್ಗೆ. ಅಂದ್ರೆ ಏನೋ ಒಂಥರ ಖುಷಿ ಸಿಗ್ದಂಗೆ. ಅಂದ್ರೆ ಕಷ್ಟ ಜೀವನ ನೋಡ್ಕೊಂಡ್ ಬಂದಿದ್ದೀನಲ್ಲ, ಅದರಿಂದ ರೀಲ್ಸ್ ಅಂದ್ರೆ ನನ್ಗೆ ಚಿಕ್ಕ ಹುಡುಗಿನಾನು ನಂಗೆ ಟಮಟೆ ಸೌಂಡ್ ಕೇಳೋದು, ಅದು ಕುಣಿಯೋದು, ಏನಾರ ಹೆಣ ಎತ್ಕೊಂಡು ಹೋಗುತ್ತೆ ಅದು ಟಮಟೆ ಸೌಂಡ್ಗೆ ಕುಣಿಯೋದು, ನಮ್ಮಮ್ಮ ಪಟಾರ್ ಅಂತ ಹೊಡೆಯೋದು, ಕರ್ಕೊಂಡು ಹೋಗೋದು ಒಳಗಡೆ. ನಮ್ಗೆಲ್ಲ ಇದು ಆಗಲ್ಲಮ್ಮ, ನಮ್ಗೆ ಅದ್ ಬೇಡ
ಅಂತ ಹೇಳಿದ್ದು. ನನ್ಗೆ ಕೇಳ್ತಿರ್ಲಿಲ್ಲ. ನನ್ಗೆ ಗಣೇಶ ಕೂರ್ಸಿದ್ರೆ, ನಮ್ಮ ಏರಿಯಾದಲ್ಲಿ ಗಣೇಶ ಕೂರ್ಸಿದ್ರು. ನಮ್ಮ ಅಪ್ಪ ಪೊಲೀಸ್ ಕೆಲಸ ಮಾಡ್ತಿರಲ್ಲ, ನಮ್ಗೆ ಇದು ಕ್ವಾರ್ಟರ್ಸ್ ಕೊಟ್ಟಿದ್ರು. ಆ ಕ್ವಾರ್ಟರ್ಸ್ ಅಲ್ಲಿ ಎಲ್ಲರೂ ಮಿಕ್ಸ್ ನಾವು. ಅಲ್ಲಿ ಕೂರ್ಸಿದ್ರೆ ನಾವೆಲ್ಲ ಒಂದೇ ಜಾತಿ ಅಂತ ನಾವು ಅಲ್ಲಿ ಇದ್ದಿದ್ದು. ಕೂರ್ಸಿದ್ರೆ ಟಿವಿ ಹಾಕೋದು ಅಲ್ಲಿ, ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಇರೋದು. ಆರ್ಕೆಸ್ಟ್ರಾ ಲಾಸ್ಟ್ ಆಗಿ ಗುಡ್ನದಿ ಕೀಲಿ ಯಾವ್ದು ಅಂತ ಹಾಡಿಗೆ ಕುಡಿಯೋದು. ನನ್ಗೆ ಸಿಕ್ಕಾಪಟ್ಟೆ ಹುಚ್ಚು ನನ್ಗೆ, ಚಿಕ್ಕ ಹುಡುಗಿ ನನ್ವೆ. ಆತರ ಕೊನೆ ಇತ್ತು ನನ್ಗೆ ಆಕ್ಟಿಂಗ್ ಮಾಡ್ಬೇಕು ಅಂತ. ಆಮೇಲೆ ಏನಾಯ್ತು, ಟಿಕ್ ಟಾಕ್ ಅಂತ ಬಂತು. ಆ ಟಿಕ್ ಟಾಕ್ ನನ್ನ ಫ್ರೆಂಡ್ ಹಂಗೆ ಅವ್ರೆಲ್ಲ ಮಾಡ್ಕೊಂಡು ಒಂದು ಟಿಕ್ ಟಾಕ್ ಹಾಕೊಂಡಿದೆ. ಮಾಡ್ತಾ ಇದ್ರೆ ಅದ್ರಲ್ಲಿ ರೀಚ್ ಇಲ್ಲ ನನ್ಗೆ. 5 ಜನ, 2 ಜನ, 10 ಜನ. ಅಯ್ಯೋ ನನ್ಗೂ 10 ಜನ ನೋಡ್ತವ್ರೆ, ನನ್ಗೂ 5 ಜನ ಲೈಕ್ ಮಾಡ್ತವ್ರೆ, ಅಯ್ಯೋಪ್ಪ ಅಂತ ಖುಷಿ ನನ್ಗೆ ಯಾವಾಗ. ಆಮೇಲೆ ಟಿಕ್ ಟಾಕ್ ಬ್ಯಾಂಡ್ ಆಗೋಯ್ತು. ಬ್ಯಾಂಡ್ ಆಗಿ ನಾನು ಆ ಮನೆ ಕೆಲಸದಲ್ಲಿ, ಮನೆಯಲ್ಲಿ ಒಳಗಡೆ ನೋಡ್ಕೊಂಡು ಮಕ್ಕಳು ಬಳಸೋದು, ನೋಡೋದು, ಸ್ಕೂಲ್ ಕಳ್ಸೋದು, ಅದೆಲ್ಲ ಬಿಸಿ ಆಗ್ಬಿಟ್ಟೆ. ಮತ್ತೆ ಒಂದ್ಸಲಿ ಹಿಂಗೇನೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದ್ದಲ್ಲ, ಅಲ್ಲಿ ನಮ್ ಮೇಡಮು ಗೋವಾ ಕರ್ಕೊಂಡು ಹೋಗಿದ್ರು ನನ್ಗೆ. ಗೋವಾದಲ್ಲಿ ನನ್ನ ಫ್ರೆಂಡ್ಸು ರೀಲ್ಸ್ ಮಾಡ್ತಾ ಇದ್ರು. ನಾನ್ ನೋಡ್ತಾ ಇದ್ದೆ, ಏನ್ ಮಾಡ್ತಿರೋದು ನೀನು ಅಂದ್ರೆ, ರೀಲ್ಸ್ ಮಾಡ್ತಾ ಇದೀನಿ ಅಂತ. ನನ್ಗೂ ಹಾಕೊಡಮ್ಮ, ಅದು ಇನ್ಸ್ಟಾಗ್ರಾಮ್, ನನ್ಗೂ ಹಾಕೊಡಮ್ಮ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಟ್ಲು. ಈ ತರ ಮಾಡಿ ಈ ತರ ಹಂಕಿ ಪೋಸ್ಟ್ ಮಾಡ್ಬಿಡು, ನಿಂಗೆ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಅಲ್ಲೇ 4 ರೀಲ್ಸ್ ಮಾಡ್ಬಿಟ್ಟೆ. ಮಾಡಿದ್ರೆ ಅದು ಲೈಕ್ ಇಲ್ಲ, ಬಟ್ ಇಷ್ಟ ನನ್ಗೆ ರೀಲ್ಸ್ ಮಾಡ್ಬೇಕು ಅಂತ. ನನ್ಗೆ ಇಷ್ಟಕ್ಕೋಸ್ಕರ ನಾನ್ ಮಾಡ್ತಾ ಇದ್ದೆ. ಜನ ನನ್ಗೆ ಲೈಕ್ ಕೊಡ್ತಾ ಇದ್ರು, ಬಿಡ್ತಾ ಇದ್ರು, ನನ್ಗೂ ಅದೆಲ್ಲ ಗೊತ್ತಿರ್ಲಿಲ್ಲ. ಬಟ್ ನನ್ಗೆ ಇಷ್ಟ ಮಾಡ್ಬೇಕು ಅಂತ. ಆಮೇಲೆ ಮಾಡ್ದೆ, ರೀಲ್ಸ್ ಮಾಡ್ದೆ. ಒಂದು 10 ಜನ 20 ಜನ ಲೈಕ್ ಕೊಟ್ರು. ಆಮೇಲೆ ಇಲ್ಲಿ ಬಂದ್ವಿ ಬೆಂಗ್ಳೂರ್ಗೆ. ಬಂದ್ರು ಮಾಡ್ತಾ ಇದ್ದೆ. ನನ್ ಮಗನು ನಾನು ಒಂದು ಅಣ್ಣಯ್ಯ ಫಿಲಮ್ ಅಲ್ಲಿ ಒಂದು ಸಾಂಗ್ ಇದೆ, ಅಮ್ಮ ನೀನೇ ಅಂದರು. ಅದು ಒಂದು ಸಾಂಗ್ ಅಲ್ಲಿ ನನ್ ಮಗನ್ ತಗೊಂಡ್ ಮಾಡ್ದೆ. ಆಮೇಲೆ ಸ್ಕೂಲ್ಗೆ ಹೋಗುವಾಗ ಬಿಡಕ್ಕೆ ಅವ್ರಿಗೆ ನೋಡ್ದ ಅವನು ರೀಲು. ನೋಡ್ಬಿಟ್ಟು, ಅಮ್ಮ ಇದೇನಮ್ಮ ಹಾಕಿದ್ಯಾ ನೀನು, ರೀಚ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟ. ನಂಗೆ ತುಂಬಾ ಹಲ್ಟ ಮನ್ಸಿಗೆ. ಅಯ್ಯೋ ನನ್ ಮಗ ಡಿಲೀಟ್ ಮಾಡ್ಬಿಟ್ಟಲ್ಲ, ನಾನ್ ಮನೇಲಿ ಕುತ್ಕೊಂಡ್ರೆ ನೋಡ್ತಾ ಇದ್ದೆ ನನ್ ಮಗ ಡಿಲೀಟ್ ಮಾಡಿದೀನಿ ಅಂತ, ಇವ್ನ್ ಡಿಲೀಟ್ ಮಾಡ್ಬಿಟ್ನಲ್ಲ ಅಂತ ತುಂಬಾ ಹಲ್ಟ ಆಯ್ತು. ನಮ್ಮ ಮಗಳು ಸಾನ್ಯಾ, ಅವ್ರಿಗೆ ಹೇಳ್ದೆ, ಅಮ್ಮ ಹೆಂಗಮ್ಮ ಇದು ಹೇಳ್ಬಿಟ್ಟು ಹಾಕ್ತಾರಲ್ಲ, ಹೆಂಗಮ್ಮ ಇದು ಅಂತ ಹೇಳಿದೆ. ಅಮ್ಮ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ಕಳಿಸ್ಬೇಕಮ್ಮ ಅಂತ ಅವ್ರು ತೋರಿಸ್ಕೊಟ್ಲು. ನಾನು ಈ ತರ ಇಟ್ಕೊಂಡು, ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ, ನನ್ಗೆ ಹಿಂದೂ ಮುಂದೆ ಯಾರು ಇಲ್ಲ, ನಾನೊಂಥರ ಬೇವರ್ಸಿದ್ದಂಗೆ ಅಂತ ಹೇಳ್ಕೊಂಡೆ. ಆಮೇಲೆ ಕಮೆಂಟು, ನನ್ಗೆ ಲೈಕೇ ಇಲ್ಲ ಅನ್ನೋದ್ರುವೆ 50 ಜನ 100 ಜನ ನೋಡೋರೆ. ನೋಡ್ಬಿಟ್ಟು ಕಮೆಂಟು, ನೀನ್ ಬೇವರ್ಸಿ ಅಲ್ಲ, ನೀನು ಹಳೇ ಬೇವರ್ಸಿ, ನಿನ್ನ ದೊಡ್ಡ ಬೇವರ್ಸಿ, ನೀನ್ ಚಿಕ್ಕ ಬೇವರ್ಸಿ, ನೀನ್ ಅಂಟ ಬೇವರ್ಸಿ, ನೀನ್ ಇಂಟ ಬೇವರ್ಸಿ ಅಂತ ಕಮೆಂಟು. ಅಯ್ಯೋ ನಂಗೆ ನಮಗೂ ನಗು. ಅದೇನ ಬ್ಯಾಟ್ಕೊಂಡ್ ಅಂದ್ರೆ ಅಂತ ನಂಗೆ ಅಷ್ಟೇ, ನನ್ಗೆ ಓದಕ್ ಬರಲ್ಲ. ಆಮೇಲೆ ಅದ್ರಿಂದ ಟ್ರೋಲ್ ನನ್ಗೆ. ಅವಾಗ ನಾನ್ ಯಾವಾಗ ಮಾತಾಡಿದ್ನೋ ಅದು ಟ್ರೋಲ್ ಆಯ್ತು. ಅದೇ ಫಸ್ಟ್ ವಿಡಿಯೋ ನಾನು ಮಾತಾಡಿದ್ದು, ನನ್ಗೆ ಹಿಂದೂ ಮುಂದೆ ಯಾರು ಇಲ್ಲ, ನಾನು ಒಂಥರ ಬೇವರ್ಸಿ ಇದ್ದಂಗೆ. ಅದೇ ಫಸ್ಟ್ ವಿಡಿಯೋ. ಅದರಿಂದ ಮಾಡ್ತಾ ಹಂಗೇನೆ ಮಾತಾಡ್ಕೊಂಡು, ನಮ್ಮ ಅಪ್ಪನ್ಗೆ ಈ ತರ ಆಗಿದೆ, ಹಾಸ್ಪಿಟಲ್ ಹೋಗ್ಬೇಕು, ನಮ್ಮ ಅಪ್ಪನ್ ಶುಗರ್ ಜಾಸ್ತಿ ಆಗಿದೆ, ಬೆಳ್ ಕಟ್ಕೊಂಡವ್ರೆ, ಏನ್ ಮಾಡ್ಬೇಕು ಫ್ರೆಂಡ್ಸ್, ಹೋಗ್ಬೇಕೋ ಬೇಡವೋ ಗೊತ್ತಿಲ್ಲ ಫ್ರೆಂಡ್ಸ್, ನೀವೇ ಹೇಳಿ, ನಾವ್ ಹೇಳ್ಬೇಕಾ, ನೀನೇ ಸತ್ತೋಗೋ, ನಿಮ್ಮ ಅಪ್ಪ ಬರ್ತಾ ನೋಡಕ್ಕೆ ಅಂತ. ಅದು ಬ್ಯಾಡ್ ಕಮೆಂಟ್. ಮಶಾನ ಹತ್ರ ಬರ್ತಾ ನಿಮ್ಮಪ್ಪ, ಹೋಗೋ ಆಕ್ಸಿಡೆಂಟ್ ಆದ್ರೆ ಅಲ್ಲೇ ಬರ್ತಾನೆ ನಿಮ್ಮಪ್ಪ ಅನ್ನೋ ಬ್ಯಾಡ್ ಕಮೆಂಟ್. ಅಂದ್ರೆ ಬ್ಯಾಡ್ ಕಮೆಂಟ್ ಇಂದಾನೆ ನಾವು ಇಂಪ್ರೂವ್ಮೆಂಟ್ ಆಗೋದು. ಒಂದು ಟ್ರೋಲ್ ಆಗಿದೆ ಅಂದ್ರೆ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೀವಿ ಅಂತ, ಒಂದು ಬ್ಯಾಡ್ ಕಮೆಂಟ್ ಬರ್ತಿದೆ ಅಂದ್ರೆ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ ಅರ್ಥ. ನಾನ್ ಅನ್ಕೊಂಡೆ, ಹಂಗಾದ್ರೆ ಎಲ್ಲಿ ನಮ್ಗೆ ಅವಮಾನ ಆಗುತ್ತೋ ಅಲ್ಲಿ ಬಹುಮಾನ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನ್ ಮನ್ಸಲ್ಲಿ ಅನ್ಕೊಂತಿದ್ದೆ. ಆಮೇಲೆ ಹಂಗೆ ಟ್ರೋಲ್ ಆಗಿ ಒಬ್ಬ ಅಣ್ಣ ನನ್ಗೆ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ಅವ್ರಿಗೆ, ಏನೋ ಒಂದು ಟ್ರೋಲ್ ಮಾಡಿದ್ರು. ಅದು ನಮ್ಮಮ್ಮ ನೋಡ್ಬಿಟ್ರು. ನೋಡಿ ಈ ತರ ಎಲ್ಲ ನನ್ಗೆ ಬೈತಾರಲ್ಲ. ಅಂದ್ರೆ ನಮ್ಮಮ್ಮ 5 ಹೊತ್ತು ನಮಾಜಿ ಓದ್ತಾರೆ, ಇಸ್ತಮ ನಡೆಸ್ತಾರೆ ಮನೇಲಿ. ಆಮೇಲೆ ಅವರು ಜಮಾತ್ಗೆ ಹೋಗ್ತಾರೆ 3 ದಿವಸ ಒಂದ್ಸಲಿ, 3 ದಿವಸಕ್ಕೆ ಜಮಾತ್ ಹೋಗ್ತಾರೆ. ಎಲ್ಲ ಅಲ್ಲಿ ಹೆಣ್ಮಕ್ಳು, ಆಮೇಲೆ ವಯಸ್ಸಾಗೋರು, ಹೆಣ್ಮಕ್ಳು ಮದ್ವೆ ಆಗೋರು ಎಲ್ಲ ನಮ್ಮ ಮನೇಲಿ ಇಸ್ತಮ ನಡೆಸ್ತಾರೆ. ಅಮ್ಮ ಗುರುವಾರ ಶುಕ್ರವಾರ ಇಸ್ತಮ ನಡೆಸ್ತಾರೆ. ಅದ್ರಿಂದ ನಾನ್ ಬಂದಿರೋದಲ್ಲ. ಅದ್ರಿಂದ ನಮ್ಮಮ್ಮ ಏನಂತೂ, ನೀನು ನನ್ ಮಾನ ಮನೆ ತೆಗೆದ್ಬಿಟ್ಟೆ ಅಂದ್ರೆ. ಯಾಕೆ ಆತರ ಹೇಳಿದ್ರು ನಿಮ್ಮಮ್ಮ? ಅದೇ ಟ್ರೋಲ್ ಆಯ್ತಲ್ಲ, ನಿನ್ಗೆ ಮಶಾನ ಹಾಕೋಬೇಡ್ದು, ನೀನ್ ಸತ್ತೋದೆ, ನೀನ್ ಸತ್ರೆ ಮಶಾನ ಹಾಕೋಬೇಡ್ದು, ಕೊಡ್ಬೇಡ್ದು. ಒಬ್ಬ ಅಣ್ಣ, ಒಬ್ರು ಅಣ್ಣ ಏನಂತ ಎಕ್ಸಾಕ್ಟ್ಲಿ ಹೇಳಿದ್ರು ಅವ್ರ ವಿಡಿಯೋದಲ್ಲಿ ಇದೇ ಹೇಳ್ತಾರೆ, ನಿನ್ನ ದೆವ್ವ ಕೊಟ್ಟಿದ್ಯಾ, ನಿನ್ನ ಮನುಷ್ಯ ಕೊಟ್ಟಿಲ್ಲ, ನಿನ್ ದೆವ್ವ ಕೊಟ್ಟಿಲ್ಲ, ನಿಮ್ಮ ಅಮ್ಮನ್ ನಿಮ್ಮ ಅಪ್ಪನ್ ಅಂತ ಹೇಳೋದು. ಏಕವಚನದಲ್ಲಿ ಮಾತಾಡಿದ್ರು. ನಮ್ಮ ಅಮ್ಮನ್ಗೂ ಮರ್ಯಾದೆ ಕೊಟ್ಟಿಲ್ಲ, ಏಕವಚನ ಬಳಸಿದ್ರು ಅವರು. ಆಮೇಲೆ ಅವ್ರಿಗೆ ನನ್ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅವರು ಏನು ಅಂತ ತಿಳ್ಕೊಂಡು ಮಾತಾಡಿಲ್ಲ. ಟ್ರೋಲ್ ಮಾಡ್ಬೇಕಾಗಿತ್ತು, ಟ್ರೋಲ್ ಮಾಡ್ಬಿಟ್ರು. ಅದ್ರಿಂದ ನಮ್ಮ ಅಮ್ಮ ತುಂಬಾ ಹಲ್ಟ್ ಆಯ್ತು ಅಂತ ಅವ್ರು ಟ್ರೋಲ್ ಮಾಡ್ಬಿಟ್ಟು ನಮ್ಮ ಅಪ್ಪನ್ಗೆ ನಮ್ಮ ಅಮ್ಮನ್ಗೆ ಎಲ್ಲ ಬೈದ್ಬಿಟ್ರು. ನೀನ್ ದೆವ್ವ ಕೊಟ್ಟಿದ್ಯಾ, ಆಮೇಲೆ ಮಾರ್ಷಲ್ ಅಂತ ಹಿಂದೆ ಇದೆ,
ಮಾಷಲ್ಲ ಅಂದ್ರೆ ಅದನ್ನ ಖುರಾನ್ ಅಲ್ಲ, ಅದು ಪುಸ್ತಕ ಅಲ್ಲ, ಅದು ಫೋಟೋನು ಅಲ್ಲ ನಮ್ಗೆ. ಅದ್ರ ಮುಂದೆ ನಾನ್ ಮಾಷಲ್ಲ ಅಂದ್ರೆ ನೀವು ಚೆನ್ನಾಗ್ ಕಾಣ್ತಿದ್ದೀರಾ ಅಂದ್ರೆ ನಾವು ಮಾಷಲ್ಲ ಅಂತ ಹೇಳ್ತೀವಿ ಉರ್ದುಲಿ. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಮಾಷಲ್ಲ ಕಿತ್ತ ಚೈನಾ ಅಂತ ಹೇಳ್ತೀವಿ. ಅದು ಮಾಷಲ್ಲ ಮುಂದೆ ನಾನು ನಮ್ಮ ಯಜಮಾನ್ ರೀಲ್ಸ್ ಮಾಡಿದ್ವಿ ಅಂತ ಅದೊಂದು ದೊಡ್ಡ ಕಥೆನೆ ಅಂತ ಹೇಳ್ಬಿಟ್ರು. ನಿಮ್ಗೆ ವಶಾಣ ಕೊಡ್ಬೇಡ್ದು, ನಿಮ್ಗೆ ಹೆಗ್ಲು ಕೊಡ್ಬೇಡ್ದು, ಅವನು ಪ್ಯಾಕೆಟ್ ಡೌ, ಆಮೇಲೆ ಕುಡ್ಕ ಅವನು. ನನ್ ಗಂಡ ಕುಡ್ಕನಾದ್ರ ಆಗ್ಲಿ, ನನ್ ಗಂಡ ಹೆಂಗರ ಇರ್ಲಿ, ನನ್ ಗಂಡನೇ, ನಾನ್ ಸಂಸಾರ ಮಾಡ್ತಿರೋದು ಅವ್ರ ಜೊತೆ. ನಿಮ್ಗೇನು ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಬೆಳ್ಳು ಹಿಂಗ್ ತೋರ್ಸುವಾಗ 4 ಬೆಳ್ಳು ಹಿಂಗ್ ತೋರ್ಸುತ್ತೆ ಅಂತ ನಿಮ್ ಮರಿಬೇಡಿ. ಇನ್ನೊಂದು ಟ್ರೋಲ್ ಮಾಡುವಾಗ ಹೆಣ್ಮಗ್ಳು ಮನ್ಸಕ್ ತಗೊಳ್ಳೋ ಮುಂಚೆ ಅವ್ರ ಮನೆ ಹೆಂಗೆ, ಆ ಹೆಣ್ಮಗ್ಳು ಹೆಂಗೆ, ಅವ್ರ ಮನೇಲಿ ಹೆಂಗೆ ಅಂತ ತಿಳ್ಕೊಂಡ್ ಟ್ರೋಲ್ ಮಾಡಿ. ಅದೇ ನಿಮ್ ಒಬ್ರ ಕಡೆಯಿಂದ ನನ್ ಮನೇಲಿ ಇವತ್ತು ಮಶಾಣ ಆಗಿದೆ, ನಮ್ಮಮ್ಮ ಮಾತಾಡ್ತಾ ಇಲ್ಲ ನನ್ಗೆ, ನಮ್ಮಮ್ಮ ನಮ್ಮ ಅಕ್ಕ ತಂಗಿರು ಯಾರು ಮಾತಾಡ್ತಾ ಇಲ್ಲ. ಅದು ಒಂದ್ ಟ್ರೋಲ್ ಆದಾಗಿಂದ ಯಾರು ಅದೊಂದು ಟ್ರೋಲ್ ಆಗಿಂದ ನಮ್ಮಮ್ಮ ನಮ್ಮ ಅಕ್ಕ ತಂಗಿರು ಯಾರು ಮಾತಾಡ್ತಾ ಇಲ್ಲ ನನ್ಗೆ. ಇವಾಗ್ಲೂ ಇವತ್ತು ಮಾತಾಡ್ತಾ ಇಲ್ಲ, ಇವತ್ತಿಗೂ ನಮ್ಮ ಮನೇಲಿ ಮಾತಾಡ್ತಾ ಇಲ್ಲ. ಏನಕ್ಕೋಸ್ಕರ ಅಂದ್ರೆ ನಮ್ಗೆ ನಾವು ಮಾಡ್ಬೇಡ್ದು ಅಂದ್ರೆ ನೀವು ಹಠ ಇಟ್ಕೊಂಡ್ ಮಾಡ್ತಿದ್ಯಾ, ಅವ್ರು ನೋಡಿದ್ರೆ ಹಂಗ ಹೇಳ್ದ, ಅವ್ರ ಬಾಯಿಂದ ನಾ ಕೇಳ್ಬೇಕಾ ಅಂತ ಹೇಳಿ ಏನ್ ಮಂಡಲಿ ಯಾರೋ ಹೇಳ್ತವ್ರಲ್ಲ, ಬೇಡ ನಮ್ಗೆ ಅಂತ ಹೇಳಿ. ನಮ್ಮ ಮನೇಲಿ ಏನಂದ್ರೆ ಮರ್ಯಾದೆಗೋಸ್ಕರ ಬದುಕ್ತವ್ರೆ. ನಮ್ ಮನೇಲಿ ಯಾರು ಬದುಕ್ತಾ ಇಲ್ಲ ಮರ್ಯಾದೆಗೋಸ್ಕರ, ಎಲ್ಲರೂ ಬದುಕ್ತಾರೆ. ನಾವು ದುಡ್ಡು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೇಕು, ಮರ್ಯಾದೆ ಸಂಪಾದನೆ ಮಾಡಕ್ ಆಗಲ್ಲ ಅಲ್ವಾ. ಒಂದ್ ನಿಮಿಷದಲ್ಲಿ ಹಿಂಗೆ ಹೇಳ್ಬಿಟ್ಟು ಅಣ್ಣ ಕಾರಲ್ಲಿ ಕುತ್ಕೊಂಡು. ಬಟ್ ಇಲ್ಲಿ ಆಗ್ತಿರೋದು ನೋವು ನನ್ಗೆ ತುಂಬಾ ಕಷ್ಟ ಆಗ್ತಿದೆ. ಒಂದು ಹೆತ್ತ ತಾಯಿ ನನ್ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಅದಕ್ಕಿಂತ ನರ್ಕ ಯಾರು ಇಲ್ಲ, ಯಾವ್ದೂ ಇಲ್ಲ ಅಂತ ಹೇಳಿ ಅವ್ರು ಒಂದು ತಪ್ಪಿಗೆ ನಮ್ಮ ಮನೇಲಿ ಇವತ್ತು ಮಾತಾಡ್ತಾರೆ ನಮ್ಮಮ್ಮ. ಏನಕ್ಕೆ ಅಂದ್ರೆ ಟ್ರೋಲ್ ಆತರ ಮಾಡಿದ್ರು ಅವರು. ಆ ಅಣ್ಣನ್ ನನ್ ಮುಖಾನು ನೋಡಿರ್ಲಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ ನನ್ಗೆ. ಆ ಅಣ್ಣ ನನ್ನ ವಿಷಯ, ನಮ್ಮ ಅಮ್ಮನ ವಿಷಯ, ನಮ್ಮ ಅಮ್ಮನ್ಗ್ ಬೈದ್ರು, ನಮ್ಮ ಅಪ್ಪನ್ ಬೈದ್ರು, ನನ್ ಗಂಡಗ್ ಬೈದ್ರು, ನನಗ್ ಬೈದ್ರು. ಏನಕ್ಕೋಸ್ಕರ? ನೀವ್ ಇಂಪ್ರೂವ್ಮೆಂಟ್ ಆಗ್ಬೇಕು, ಒಬ್ರು ಬೈದು ಅದಕ್ಕೋಸ್ಕರ ನೀವ್ ಬೈದ್ಬಿಟ್ರಿ. ಇವತ್ತು ನಾನು ನರ್ಕ ಅನ್ಸದ್ನಿ. ನರ್ಕ ಅಂದ್ರೆ ನನ್ಗೆ ನನ್ ಬೆಂಕಿಲಿ ಕುದ ಅಂತ ಕುದ್ತಿದ್ದೀನಿ. ಏನಕ್ಕೋಸ್ಕರ? ತಾಯಿ ಇಲ್ಲ, ತಾಯಿ ಇದ್ರೂ ನನ್ ಬೇವರ್ಸಿ ಆಗಿದ್ದೀನಿ. ಇವತ್ತಿನ ದಿವಸ ನನ್ ಗಂಡ ಹೆಂಗೆ ಸ್ವರ್ಗ ಸುಖ ಕೊಟ್ರುವೆ, ಒಂದ್ ದಿವಸ ಇಲ್ಲ ಒಂದ್ ದಿವಸ ತಾಯಿ ಇರ್ಲೇಬೇಕು, ತಾಯಿ ಮಾತಾಡ್ಲೇಬೇಕು. ತಾಯಿನೇ ಹೆತ್ತ ಕರಳು. ನಾನ್ ಕರಳು ಇಲ್ಲಿ ಅಮ್ಮ 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 ಅಂತ ಕೂಗ್ತಾ ಇದೀನಿ, ನಮ್ಮಮ್ಮ ನನ್ ಮಾತಾಡ್ತಾ ಇಲ್ಲ. ಏನಕ್ಕೆ? ಅವ್ರು ಹೇಳಿದ ಮಾತಿಗೆ. ಯಾವತ್ತೂ ಅಷ್ಟೇ ನಮ್ಮ ಇಸ್ಲಾಮಲ್ಲೂ ಇದೆ, ಅವ್ರು ಏನೇ ತಪ್ಪು ಮಾಡಿ ಕಳ್ತನ ಮಾಡ್ಲಿ, ಏನೇ ಮಾಡ್ಲಿ, ಅವ್ರ ಯಾರ ಮನ್ಸು ಮುರಿತಾರೋ ಅವರೇ ಅಂತ ನರ್ಕಕ್ಕೆ ಹೋಗೋದು. ಅದು ನಾನ್ ಹೇಳಲ್ಲ, ನಮ್ ದೇವ್ರು ಹೇಳೋರ ಅಂತ. ಯಾರು ಎತ್ತರುತ್ತ ಕೊಡಲ್ವೋ ಅದನ್ನ ಕೊಡೋದ್ ದೇವ್ರಂತೆ. ಹಂಗಂತ ತಿಳ್ಕೊಂಡು ನಾನು ಸುಮ್ನಾಗ್ಬಿಟ್ಟೆ. ನಾನಿವತ್ತು ನಿಮ್ ಜೊತೆ ಮಾತಾಡ್ತಲ್ಲ, ಆ ದೇವ್ರು ಮಾತಾಡ್ತಾರೆ. ನಮ್ ಅಕ್ಕಪಕ್ಕನೇ ದೇವ್ರಿದ್ದಾರೆ, ಎಲ್ಲೂ ಹೋಗಿಲ್ಲ. ಜನ ಹೆಂಗ್ ಗೊತ್ತಾ, ನಮ್ ನಬಿಗೆ ಬಿಟ್ಟಿಲ್ಲ, ನಮ್ ನಬಿಗೆನೆ ನಗ್ತಾ ಇಟ್ರು ಅವರು. ಅಂತದ್ರಲ್ಲಿ ನಾನ್ ಮನುಷ್ಯಲು, ನನ್ಗೇನು ಅದ್ರಲ್ಲಿ ನೋವಾಗ್ತಿರೋದು ನಮ್ಮಮ್ಮ ನಂಗೆ ಮಾತಾಡ್ತಾ ಇಲ್ಲ ಅಂತ. ನಾವು ತುಂಬಾ ಜೇನ್ಗೂಡ್ ತರ ಇದ್ವಿ ನಾವು ಅಕ್ಕ ತಂಗಿರು. ನಮ್ಮಮ್ಮ, ನಾನು ಊರ್ಗ್ ಹೋಗ್ತಾ ಇದೆ, ನಮ್ ಹಾಸನಕ್ಕೆ ಹೋಗ್ತಿದೆ, ನಮ್ ಹಳ್ಳಿಗೆ ಹೋಗ್ತಿದೆ, ಎಲ್ಲಾ ಕಡೆ ಮಾತಾಡ್ತಿದೆ, ನಗ್ತಾ ಇದ್ವಿ ನಾವು ಅಕ್ಕ ತಂಗಿರು 5 ಜನ ಇಲ್ಲ. ಇವತ್ತಿನ ದಿವಸ ನಮ್ಗೆಲ್ಲಾ ಬ್ಲಾಕ್ ಮಾಡ್ಬಿಟ್ಟಾರೆ. ನಮ್ಮಮ್ಮ ನಂಗೆ ಮಾತಾಡ್ತಾ ಇಲ್ಲ, ನಮ್ಮಮ್ಮ ಬೇಕು. ಇವತ್ತು ತಗೊಂಡ್ ಕೊಡ್ತಾರ ಅವಣ್ಣ ಹೇಳ್ಬಿಟ್ರು. ಇವತ್ ನಮ್ಮಮ್ಮ ಮಾತಾಡಲ್ಲ ನನ್ಗೆ ಜ್ಞಾಪನ ಬರ್ತಾರ ನಮ್ಮಮ್ಮ. ನನ್ ಯಾರಿಗೆ ಹೇಳಿ ನನ್ ಕಷ್ಟ? ನನ್ ಮನೆ ಇವತ್ತು ಮಶಾಣ ಆಗಿದೆ, ನಮ್ಮಮ್ಮ ಇಲ್ಲ. ನನ್ ಯಾರ ಜೊತೆ ಹೇಳಿ? ಯಾವತ್ತೂ ಅಷ್ಟೇ ಟ್ರೋಲ್ ಮಾಡೋವಾಗ ಯೋಚನೆ ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡಿ, ಆ ಹೆಣ್ಮಕ್ಳು ಹೆಂಗೆ, ಅವ್ರ ಬ್ಯಾಕ್ ಗ್ರೌಂಡ್ ಹೆಂಗಿದೆ, ಅವ್ರ ಮನೆ ಹೆಂಗಿದೆ, ಅದನ್ನ ಯೋಚನೆ ಮಾಡಿ ಮಾತಾಡಿ ಅಷ್ಟೇ ಹೇಳೋದು. ನನ್ಗೆ ನಾನ್ ಸತ್ರೆ ನನ್ಗೆ ಸುಡ್ಬೇಕಾ, ನನ್ಗೆ ಹೂಣ್ಬೇಕಾ, ಅದು ನನ್ನ ಹಣೆ ಬರದಿದೆ. ಆ ದೇವ್ರು ಬರ್ದವ್ರೆ. ನಾನ್ ಸುಟ್ಟೋಗ್ತೀನೋ, ನನ್ ಮಶಾಣಕ್ ಹೋಗ್ತೀನೋ ಅಂತ ನನ್ನ ಹಣೆ ಬರೋದಿದೆ. ಅದು ನೀವು ಬರ್ದಿಲ್ಲ ನನ್ಗೆ. ಅವ್ರಿಗೆ ಮಶಾಣ ಕೊಡ್ಬೇಡಿ, ಅವ್ರಿಗೆ ಹೆಗ್ಲು ಕೊಡ್ಬೇಡಿ, ಮುಸ್ಲಿಂ ಸಪೋರ್ಟ್ ಮಾಡ್ಬೇಡಿ. ಅವ್ರ ಗಂಡ ಕುಡ್ಕ, ಅವ್ರ ಮನ್ಸಲ್ಲಿ ಏನಿದೆ, ನನ್ ಗಂಡನ ಮನ್ಸಲ್ಲಿ ಏನಿದೆ, ಸುಮ್ನೆ ಕುಡಿತಾನ ನನ್ ಗಂಡ ಹೋಗಿ. ನಾನ್ ಹೆಂಡತಿಯಾಗಿ ನಾನೇ ಸುಮ್ನೆ ಇದ್ದೀನಿ. ಇವ್ರು ಹೇಳಕ್ ಇವ್ರು ಯಾರು? ನಮ್ ಮನೆಯವರೆಲ್ಲ ಬೈದ್ರು. ನಮ್ಮ ಮನೆಗ್ ನೀವ್ ನೋಡಿದಿರಾ? ಇವ್ರು ನೋಡೋರ ನಮ್ಮ ಮನೆ ಹೆಂಗಿದೆ ಅಂತ? ನಮ್ಮಮ್ಮ ಅಷ್ಟು ಪಾಬಂದಿಯಾಗಿದ್ದಾರೆ. ನಾನು ಒಬ್ಳು ಆತರ ಬಂದಿದ್ದೀನಿ ಆಚೆಗಡೆ. ನನ್ ಫ್ಯಾಮಿಲಿ ನನ್ಗೆ ಗೊತ್ತು. ನಾನ್ ದುಡಿದ್ರೆ ನನ್ ಮಕ್ಳು ಸಾಕ್ಬೇಕು ಅಂತ ನನ್ಗೆ ಗೊತ್ತದು. ನೀವ್ ನಡೆಸ್ತಿದ್ದೀರಾ? ನನ್ ಮನೆ ಜೀವನ ನೀವ್ ನಡೆಸ್ತಿದ್ದೀರಾ? ಇಲ್ಲ ಅಲ್ಲ. ಹೆಂಗ್ ಮಾತಾಡಿದ್ರಿ ಅಂತ ಅಷ್ಟೇ. ನಾನು ಅದಾದ್ಮೇಲೆ ಟೋಲ್ ಅದೇ ಬೆಳೆದೆ. ಕಲರ್ಸ್ ಕನ್ನಡದಿಂದ ಫೋನ್ ಬಂತು, ಅಲ್ಲಿಗೆ ಹೋದೆ, ಕಿಚ್ಚಿಗಿಲಿ ಕೆಲಸ ಮಾಡಿದೆ. ತುಂಬಾ ಚೆನ್ನಾಗ್ ಕಾಣ್ತು.
ಕನ್ನಡ ಜನತೆ ನಂಗೆ ಕೈ ಹಿಡ್ದು ನನಗೆ ಮೇಲೆ ಎಪ್ಸಿದ್ರು. ಎಲ್ಲರೂ ಇವರೇ ಅವರೇ ಅನ್ನಂಗಿಲ್ಲ, ಎಲ್ಲ ಕ್ಯಾಸ್ಟ್, ಎಲ್ಲರೂ ನಾವು ಮುಸ್ಲಿಮ್ಸ್ ಬಾಂಧವರಾಗ್ಲಿ, ಕನ್ನಡ ಬಾಂಧವರಾಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ತೆಂಬೇಳ್ಸ್ ಆಗ್ಲಿ, ತೆಲುಗುಸ್ ಆಗ್ಲಿ, ಎಲ್ಲರೂ ನಾವು ಕರ್ನಾಟಕದಲ್ಲಿ ಇದೀವಿ. ಎಲ್ಲರೂ ನನ್ಗೆ ಲೈಟ್ ಕೊಟ್ರು, ಎಲ್ಲರೂ ಬೆಳ್ಸೋರು ನಂಗೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ರು ಟ್ರೋಲರ್ಸ್ ನಂಗೆ ಯಾರಿಗೂ ಏನು ನಾನು ಹೇಳಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ನಾನು ಬೆಳೆದಿನಿ. ಯಾರೋ ಒಬ್ರು ಮಾಡಿದ್ಕೆ ನಾನು ಯಾರಿಗೂ ಇವತ್ತು ಆ ಅಣ್ಣನ್ಗೂ ನಾನು ಹೇಳಿಲ್ಲ. ನಾನು ಹೇಳ್ದೆ, ನೀವು ಕರೆದ್ಬಿಟ್ಟು ನಂಗೆ ಹೇಳ್ಬೋದಿತ್ತು, ಈ ತರ ಅಂತ ನಾವು ಮಾತಾಡ್ಬೋದಿತ್ತು. ನೀವು ವಿಡಿಯೋದಲ್ಲಿ ಇಟ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ರೆ, ಅವ್ರ ಫ್ಯಾಮಿಲಿ ನಮ್ಮ ಕುಟುಂಬ ನೋಡ್ತಾ ಇರ್ತಾರೆ, ನಮ್ಮ ಕುಟುಂಬದವರೆಲ್ಲ ನೋಡ್ತಾ ಇರ್ತಾರೆ ವಿಡಿಯೋಸ್. ನೀವು ಆತರ ಹೇಳ್ಬೋದಾ? ಒಂದ್ ಹೆಣ್ಮಗುಗೆ ಆತರ ಹೇಳ್ಬೋದಾ? ನಿಮ್ಗೆ ಅದು ಚೆನ್ನಾಗ್ ಕಾಣ್ತಿದ್ಯಾ, ಅದು ತಿಳ್ಕೊಳ್ಳಿ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಯಾರ ಬಗ್ಗೆ ನಾನು ಹೇಳ್ತಾ ಇದೀನಿ, ಅವ್ರಿಗೆ ಗೊತ್ತಿದೆ. ಅವ್ರು ನೋಡ್ತಾ ಇದ್ರೆ ಅಷ್ಟೇ, ಅವ್ರು ತಿಳ್ಕೊಂಡ್ರೆ ಸಾಕಷ್ಟೇ, ಇನ್ನೇನು ಬೇಡ ನಂಗೆ. ಮತ್ತೆ ಇನ್ನೊಂದು, ನಾವ್ ಎಷ್ಟೇ ಹೆಂಗೆ ಇದ್ರು ನಮ್ ಇಮಾನ್ ನಮ್ ಜೊತೆ ಇರುತ್ತೆ. ಹೌದು, ನಾವ್ ಏನೇ ಮಾಡ್ತಿದ್ರು ನನ್ ಮಗಳು ತಹಜುದ್ಕಿ ನಮಾಜ್ ಓದ್ತಾಳೆ, 3 ಗಂಟೆದು, 5 ಗಂಟೆದು ಓದ್ತಾಳೆ. ಆಮೇಲೆ 6 ಗಂಟೆ ಮಲ್ಕೊಳ್ಳೋದವಳು. ಮತ್ತೆ 12 ಗಂಟೆಗೆ ಎದ್ದಿ 1 ಗಂಟೆ ನಮಾಜು, 4 ಗಂಟೆ ನಮಾಜು, 6 ಗಂಟೆ ನಮಾಜು, 8 ಗಂಟೆ ನಮಾಜು, ಒಂದೊತ್ತು ಬಿಡಲ್ಲ ಅವಳು. ಅಷ್ಟು ಪಾಬಂದಿ ಅವಳು. ಇವತ್ತಿಗೂ ಒಂದ್ ವಿಡಿಯೋಗೆ ಆಗ್ಲಿ, ಒಂದು ರೀಲ್ಸ್ಗೆ ಆಗ್ಲಿ, ಮನೆಯಿಂದ ಆಚೆಗಡೆ ಬರದೇ ಇಲ್ಲ ಅವಳು. ಮುಖಾನು ತೋರ್ಸಲ್ಲ, ಕೈಗೂ ಗ್ಲೋಸ್ ಹಾಕಿರ್ತಾಳೆ, ಕಾಲಿಗೂ ಗ್ಲೋಸ್ ಹಾಕಿರ್ತಾಳೆ, ಮುಖಾನು ಎಲ್ಲ ಮುಚ್ಕೊಂಡಿರ್ತಾಳೆ. ಒಂದು ಅಂಗಡಿಗೆ ನಾವು ಆಚೆಗಡೆ ಕಳ್ಸೋದೇ ಇಲ್ಲ, ಹೆಣ್ಮಗಳು ಅಂತ. ನನ್ ಮಗನ್ಗೆ 1-2 ರೀಲ್ಸ್ ಅಲ್ಲಿ ಹಾಕಿದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಅವನು ಟೇಸ್ಟ್ ಇಲ್ಲ. ನಮ್ಮ ಯಜಮಾನ್ರು ಅಷ್ಟೇ, ನೀವ್ ಮಾಡ್ತೀರೇನ್ರಿ? ಹ್ಞೂ ಅಂದ್ರೆ ಕಳ್ಸ್ಕೊತೀನಿ, ಇಲ್ಲಾಂದ್ರೆ ಕೆಲಸ ಇದ್ರೆ ಬಿಜಿ ಬಿಡ್ಬಿಡ್ತೀನಿ ಅಷ್ಟೇ. ಇನ್ನೇನು ಸ್ವಲ್ಪ ದಿವಸ ಮುಂಚೆ ನಾನು ಗಿಚ್ಚಿಗಿಲಿ ಕೆಲಸ ಮಾಡೋವಾಗ ನವೀನ್ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ ಫ್ಯಾನ್ ಅಂತ ಬಂದ್ರು, ಒಂದು ಸೆಲ್ಫಿ ತಗೊಂಡವ್ರು, ನಂಬರ್ ತಗೊಂಡಿದ್ರು. ನಾನು ಹಾಸ್ಪಿಟಲ್ ಇದ್ದೆ, ಯಾರು ಬಂದ್ ನೋಡಿದ ಅವ್ರು ಬಂದ್ರು. ನಂಗೆ ₹1 ಇತ್ತಿಲ್ಲ ಅವಾಗ ನನ್ ಕೈಯಲ್ಲಿ. ಬಂದ್ರು, ಏನೋ ಒಂದು ದುಡ್ಡು ಕೊಟ್ರು, ಇಷ್ಟು ಏನೋ ಕೊಟ್ರು, ನಂಗೆ ಹೆಲ್ಪ್ ಆಯ್ತು. ಅವ್ರಿಗೆ ಏನೋ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರು. ಅವ್ರ ಜೊತೆ ರೀಲ್ಸ್ ಮಾಡ್ತಾ ಇದೀನಿ ಅಷ್ಟೇ. ಅಷ್ಟು ಬಿಟ್ರೆ ನನ್ ಗಂಡನ್ಗೂ ಬಿಟ್ಟಿಲ್ಲ, ಡೈವರ್ಸು ಕೊಟ್ಟಿಲ್ಲ. ಅವ್ರು ನನ್ ಬಾಯ್ ಫ್ರೆಂಡು ಅಲ್ಲ, ನಮ್ಮ ಅಣ್ಣನ್ ಸಮಾನ. ಅವರು ನವೀನು ನಮ್ಮ ಅಣ್ಣನ್ ಸಮಾನ. ಏನೋ ಬೆಳೆಸ್ತಾ ಇದೀನಿ. ಇವಾಗ ಎಷ್ಟು ಜನ ತಾಯಿ ಮಗ ಮಾಡ್ತಾ ಇಲ್ಲ, ಅಕ್ಕ ತಮ್ಮ ಮಾಡ್ತಾ ಇಲ್ಲ, ಅಣ್ಣ ತಂಗಿ ಮಾಡ್ತಾ ಇಲ್ಲ, ಎಷ್ಟೋ ಜನ ಮಾಡ್ತಾವ್ರೆ ರೀಲ್ಸ್. ಅದ್ರಲ್ಲಿ ನಾನು ಅವ್ರಿಗೆ ಬೆಳೆಸ್ತಾ ಇದೀನಿ ಹೊತ್ತು. ಅವ್ರು ನನ್ ಬಾಯ್ ಫ್ರೆಂಡು ಅಲ್ಲ, ಅವ್ರೇನು ನನ್ಗೆ ಕೊಟ್ಟಿಲ್ಲ, ನಾನೇನೋ ಅವ್ರಿಗೆ ಇದ್ ಮಾಡ್ಲಿಲ್ಲ. ಅವರು ಫ್ರೆಂಡ್, ಒಳ್ಳೆ ಫ್ರೆಂಡ್, ಒಂದ್ ಅಣ್ಣ ತಂಗಿದಾರನ್ನ ರೀಲ್ಸ್ ಮಾಡ್ತಾ ಇದೀನಿ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನ್ ಕೆಟ್ಟದೇನಿಲ್ಲ. ನನ್ ಗಂಡನೇ, ನನ್ ಗಂಡನ್ ಕೈ ಬಿಡಲ್ಲ. ಹೌದು, ಅವ್ರಿಗೂ ಪಾಪ ಏನೋ ಕಟ್ಟಪ್ಪ, ಹಂಗೆ ಟಕ್ಲು, ಏನೇನೋ ಕಮೆಂಟ್ಸ್ ಪಾಪ ಅವ್ರಿಗೆ. ಇಗ್ನೋರ್ ಮಾಡ್ತಾರೆ. ಹೌದು, ನಿಮ್ಮಿಬ್ರಿಗೆ ಗೊತ್ತಿದೆ, ನಿಮ್ಮಿಬ್ರು ಅಣ್ಣ ತಂಗಿ ಸಂಬಂಧ. ಹೌದು, ಅಷ್ಟು ಗೊತ್ತಿದ್ರೆ ಸಾಕು, ಜನತೆದಿನ್ನೇನಿದೆ. ಟಿಕ್ ಟಾಕ್ ಮಾಡುವಾಗ ತುಂಬಾ ಎಂಜಾಯ್ಮೆಂಟ್ ನನ್ಗೆ. ಅಂದ್ರೆ ಏನೋ ಒಂಥರ ಖುಷಿ ಸಿಗ್ದಂಗೆ. ಅಂದ್ರೆ ಕಷ್ಟ ಜೀವನ ನಡ್ಕೊಂಡ್ ಬಂದಿದ್ದೀನಲ್ಲ, ಅದರಿಂದ ರೀಲ್ಸ್ ಅಂದ್ರೆ ನನಗೆ ಚಿಕ್ಕ ಹುಡುಗಿನಾನು ನನಗೆ ಟಮಟೆ ಸೌಂಡ್ ಕೇಳೋದು, ಅದು ಕುಣಿಯೋದು, ಏನಾರ ಹೆಣ ಎತ್ಕೊಂಡು ಹೋಗುತ್ತೆ, ಅದು ಟಮಟೆ ಸೌಂಡ್ಗೆ ಕುಣಿಯೋದು, ನಮ್ಮಮ್ಮ ಪಟಾರ್ ಅಂತ ಹೊಡೆಯೋದು. ಗೋವಾದಲ್ಲಿ ನನ್ನ ಫ್ರೆಂಡ್ಸು ರೀಲ್ಸ್ ಮಾಡ್ತಾ ಇದ್ರು. ನಾನ್ ನೋಡ್ತಾ ಇದ್ದೆ, ಏನ್ ಮಾಡ್ತಿರೋದು ನೀನು ಅಂದ್ರೆ, ರೀಲ್ಸ್ ಮಾಡ್ತಾ ಇದೀನಿ ಅಂತ. ನನ್ಗೂ ಹಾಕೊಡಮ್ಮ, ಅದು ಇನ್ಸ್ಟಾಗ್ರಾಮ್, ನನ್ಗೂ ಹಾಕೊಡಮ್ಮ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಟ್ಲು, ಈ ತರ ಮಾಡಿ